ಉಳ್ಳಿತದವನು ತೆಂಗಿನಕಾಯಿ ಕಡಲೆ ಎಳ್ಳುಳ್ಳೋನಿಗೆ ಕಪ್ಪು ಬೆಳುವಾಗೆ ಬೆಳ್ಳಿಯ ಹುಲಿಗೆಂಚೆಗಳ ಕಟ್ಟಿ ಕೋಡಿ ಬಂದೊಳ್ಳಿನ ದಾಣ ಬದಲದಿಯಂತಿಯೇ ಆರತಿಯ ಬೆಳಗಿದೆ ಗಜಮುಖದಾಗೆ ತಡಗೆ ಕರದೊಳು ಬರ ಶುಭಾಶಂಕುಶಧರನಿಗೆ ಔಷಧಿ ಭಕ್ತರ ಒರೆವರಿಗೆ ಪುರಗಭೂಷಣನ ಸುಕುಮಾರ ಗಜವದನನ ಚರಣ ತಾಳಗೆ ಆರತಿಯತ್ತಿದೆ ಆರತಿಯಗಳಿಗೆ ಗಜಮುಖದವಗೆ ಗಣಪತಿಯ ಲಾಲಿಪುದು ದಿವಿಜೇಂದ್ರನೋಲಗವನೇ ಲಾಲಿಪುದು ದಿವಿಜೇಂದ್ರನೋಲಗವನೆ ರಹಿ ಸುರಜಾಲ ಸಹಿತೊಂದು ದಿನ ಲೀಲೆಯಿಂದಿರಲು ಇಂದಿನ ಬೆಳಕಿನ ಈ ಶುಭ ಗಳಿಗೆಯಲ್ಲಿ ಪದ್ಧತಿಯಂತೆ ಸುಧರ್ಮ ಸಭೆಯನ್ನು ಪ್ರವೇಶ ಮಾಡ್ತಾ ಇದ್ದೇನೆ. ಏನು ಆಶ್ಚರ್ಯ ಇದು! ನನ್ನ ಪ್ರವೇಶವಾದ ಮರುಗಳಿಗೆಯಲ್ಲಿ ಸುರರೆಲ್ಲ ಎದ್ದು ನಿಂತು ನಮಸ್ಕಾರವನ್ನು ಮಾಡಿ ಸಂಸ್ತುತಿಸಿ ಆದರದಿಂದ ಸ್ವಾಗತಿಸಬೇಕಾದ್ದು ಕ್ರಮ. ಆದರೆ ಈ ಹೊತ್ತು ನನ್ನ ಪ್ರವೇಶವನ್ನು ಎಲ್ಲರೂ ಅಲಕ್ಷ್ಯ ಮಾಡ್ತಾ ಇದ್ದಾರಲ್ಲ. ಹೋಗಲಿ, ಇವರೆಲ್ಲ ಅಲಕ್ಷಿಸಿದ್ರು ಈ ಸುಧರ್ಮ ಸಭೆಗೆ ನಾಯಕನಾದಂತಹ ಸುರೇಂದ್ರ ಇದ್ದಾನಲ್ಲ, ಅವನಾದರೂ ಸ್ವಾಗತಿಸಬಹುದು ಅಂತ ನೋಡಿದ್ರೆ ಶಚಿಯೋಡನೆ ಶೃಂಗಾರವಿ ಶಚಿಯೋಡನೆ ಶೃಂಗಾರವಚನ ಆಡುತ್ತಲಿ ಕುಂಭ ಕುಜಯನ ನರ್ತನದ ರುಚಿಯ ಸವಿಯುತ್ತೀರೆ ಅರೆರೆ ಗುರುವನ್ನೆಂತು ಮರೆದು ಮೈ ಮರೆತು ತರವಲ್ಲವೀ ಸಭೆಯುಳಿರುವುದೆನ್ನುತ್ತಲೇ ಶಚಿದೇವಿ, ನೋಡಿದೆಯೇನೇ ಈ ಸುರಸಭೆಯ ವೈಭವವನ್ನ? ರಂಬೆ, ಊರ್ವಶಿ, ತಿಲೋತ್ತಮೆ, ಮೇಲಕ್ಕೆ ಮೊದಲಾದಂತಹ ನಾರಿಯರು ತಮ್ಮದ್ದಾದಂತಹ ನರ್ತನದಲ್ಲಿ ಮೈಮರೆತಿದ್ದಾರೆ. ಇಂತಹ ಸೊಬಗನ್ನು ನೋಡುವುದಕ್ಕೂ ಭಾಗ್ಯ ಬೇಕೇ? ಬೇಕೇ ಬೇಕು. ನೋಡು 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 ನೋಡು. ದೇವೇಂದ್ರನಾದರೂ ಸ್ವಾಗತಿಸಿಯಾನು ಎಂಬುದಾಗಿ ನಿರೀಕ್ಷೆ ಮಾಡ್ತಾ ಇದ್ರೆ ದೇವೇಂದ್ರನಿಗೆ ನಾನು ಬಂದದ್ದು ಲಕ್ಷ್ಯವೇ ಇಲ್ಲ. ನಾನು ಬಂದದ್ದು ಲಕ್ಷ್ಯ ಇಲ್ಲ ಏನು, ತಾನು ಎಲ್ಲಿ ಕುಳಿತಿದ್ದೇನೆ ಎನ್ನುವಂತಹ ಪರಿವೆಯುವವನಿಗಿಲ್ಲ. ಶಚಿಯೊಡನೆ ರತಿ ಕೇಳಿಯಲ್ಲಿ ನಿರತನಾಗಿದ್ದಾನೋ ಎನ್ನುವಂತೆ ಮೈಮರೆತಿದ್ದಾನೆ. ನಡೆಯುತ್ತಿರುವಂತಹ ನರ್ತನ ಕೇಳಿಯಲ್ಲಿ ನಿರತನಾಗಿದ್ದಾನೆ. ತಾನು ಕುಳಿತಿರುವಂತಹ ಸ್ಥಾನ ಸುಧರ್ಮ ಸಭೆ ಎಂಬುದನ್ನು ಮರೆತಿದ್ದಾನೆ. ಈ ಕಾಲದಲ್ಲಿ ಈ ಸಭೆಯಲ್ಲಿ ನನ್ನಂಥವನನ್ನು ಮರೆತಿದ್ದಾನೆ ಅಂತಾದ್ರೆ, ಸ್ವಾಗತಿಸುವುದಿಲ್ಲ ಎಂತಾದ್ರೆ, ಅಬ್ಬ ಇವನ ಅಹಂಕಾರವೇ! ಇವನು ಅಹಂಕಾರದಿಂದ ಮೈಮರೆತಿದ್ದಾನಾದ ಕಾರಣದಿಂದ ಇಂಥವನಿಗೆ ಅಡರಿರುವ ಅಹಂಕಾರವನ್ನು ಇಳಿಸಬೇಕಾದ್ದು ನನಗೆ ಇರುವಂತಹ ಉದ್ದೇಶ. ಗುರುವಿನ ಮಹತ್ವ ಏನು ಎಂಬುದನ್ನು ಮರೆತಿದ್ದಾನಲ್ಲ, ಅಹಂಕಾರದಿಂದ ನನ್ನನ್ನು ಮೈಮರೆತಿರುವಂತಹ ಇವನಿಗೆ ನನ್ನ ಮಹತ್ವವನ್ನು ತೋರಿಸಿಕೊಡುವುದಕ್ಕೆ ಬೇಕಾಗಿ ಈ ಸಭೆಯಿಂದ ನಿರ್ಗಮಿಸ್ತೇನೆ. ಗುರುಮೂಳಿದು ಏನು ಆಶ್ಚರ್ಯ! ಆಕಾಟ ಗುರು ಮುಳಿದೈದಾನೆ ಮತಿವಿಕಳವಾಯ್ತು ಏಕೆಂದು ಜಂಭಾಂತಕನು ವಿಲಪಿಸಿ ಬಳಿಕ ಸುಮಾನಸನಿಕರದೊಡನೆ ದೇವತೆಗಳೇ, ನಮ್ಮ ಸಭೆಯ ವೈಭವ ನಶಿಸ್ತಾ ಇದೆ. ಇಲ್ಲಿ ಕತ್ತಲಾವರಿಸಿ ಹೋಗಿದೆ. ಇದಕ್ಕೆ ಕಾರಣ ಏನೆಂದು ತಿಳಿಯುವಾಗ ನಮ್ಮ ಆಸ್ಥಾನಕ್ಕೆ ಸದಾ ಬಂದು ಅಲಂಕರಿಸಬೇಕಾದಂತಹ ಗುರುವರಿಯರೇ ಇಲ್ಲಿ ಇಲ್ಲ.
ಸಭೆಗೆ ಹೇಳಿಸಿದ ಸಪ್ತಾಂಗಗಳಲ್ಲೇ ಒಂದು ಕೊರತೆಯಾಗಿ ಪರಿಣಮಿಸಿತಲ್ಲ ಸುರಪಾಲ. ಹೌದು, ಹೀಗಾಗಲಿಕ್ಕೆ ಕಾರಣ ನಮ್ಮ ಗುರು ನಮ್ಮ ಮೇಲೆ ಮುನಿದಿರಬೇಕೆ? ಮುನಿದದ್ದಲ್ಲದೆ ಇನ್ನೇನಂತೆ? ಇದಕ್ಕೆ ಪರಿಹಾರ ಯಾರಲ್ಲಿ ಕೇಳಿಕೊಳ್ಳುವುದು? ಹೋಗಿ ಬ್ರಹ್ಮದೇವನನ್ನೇ ಕಾಣುವುದು ಒಳ್ಳೆಯದು. ಹಾಗಂತೆ ನಾವು ಬರ್ತೇವೆ. ಬನ್ನಿ ಬನ್ನಿ ಹೋಗೋಣ. ವನಜ ಸಂಭಾವನೆಡೆಗೆ ಬಂದು ಓ ಕಮಲ ಸಂಭವ, ಯಾರು ದೇವೇಂದ್ರ? ವನಜ ಸಂಭಾವನೆಡೆಗೆ ಬಂದನು ವಿನಯದಲ್ಲಿ ವಿನಯಿಸಿ ಸಂತಂದನನ ಸಂತೈಸಿ ನುಡಿದನು ಕನಕ ಗರ್ಭ. ಓ ಲೋಕದ ತಂದೆಯೇ ದೇವೇಂದ್ರ, ಬ್ರಹ್ಮದೇವ, ನಮ್ಮ ದೇವಲೋಕದ ವೈಭವಗಳೆಲ್ಲ ನಶಿಸ್ತಾ ಇದೆ. ಆ ಕಾರಣದ ಪರಿಹಾರವನ್ನ ಕಂಡುಕೊಳ್ಳುವುದಕ್ಕೆ ಸಾಧ್ಯನಾಗದೆ ನಿನ್ನಿಂದಲೇ ತಿಳಿಯಲು ಸುಗ ಬಂದಿದ್ದೇನೆ. ನಿನ್ನ ಪೂರ್ಣಾನುಗ್ರಹದಿಂದ ನಮ್ಮ ದೇವಲೋಕಕ್ಕೆ ಸದ್ಯ ಆವರಿಸಿದ ಕತ್ತಲು ದೂರಾಗುವಂತೆ ಕೃಪೆ ತೋರಬೇಕು ದೇವಾ, ಕೃಪೆ ತೋರಬೇಕು. ದೇವೇಂದ್ರ, ಆಚಾರ್ಯನನು ತಿರಸ್ಕಾರ ಗೈದುದರಿಂದ ಆಚಾರ್ಯನನು ತಿರಸ್ಕಾರ ಗೈದುದರಿಂದ ಶಕ್ರ ಕೇಳು ಇಂದು ಔಚಿತ್ಯ ಭಂಗವಾದುದು ತೇಜಗೆಡುವುದು ಶಕ್ರ ಕೇಳು. ದೇವೇಂದ್ರ, ದೇವ, ನೀನು ಒಬ್ಬನೇ ಅಲ್ಲ, ದೇವತೆಗಳೆಲ್ಲ ಕೂಡಿಕೊಂಡು ಈ ಬ್ರಹ್ಮಲೋಕವನ್ನು ಪ್ರವೇಶ ಮಾಡಿ ಯಾಕೆ ಈ ರೀತಿ ದೇವಲೋಕದಲ್ಲಿ ಎಂಬುದನ್ನು ನನ್ನಲ್ಲೇ ಕೇಳ್ತಾ ಇದೆಯಲ್ಲ. ಇದಕ್ಕೆ ಕಾರಣ ನೀನು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ನಾನು ನನ್ನಿಂದಂತಹ ಚಾತುರ್ಯ ಏನು ನಡೆದಿದೆ? ದೇವಲೋಕದಲ್ಲಿ ಗುರುವಾದಂತಹ ಬೃಹಸ್ಪತಿ ಆಚಾರ್ಯಗೆ ಒಂದು ಪೀಠ ಉಂಟು. ಗುರುಪೀಠ. ದೇವಸಭೆಯನ್ನು ಪ್ರವೇಶ ಮಾಡಿದಾಗ ನೀವೆಲ್ಲರೂ ಗುರುವನ್ನು ಕರೆತಂದು ಕುಳ್ಳಿರಿಸಿ ಆತನಿಂದ ಆಶೀರ್ವಾದವನ್ನು ಪಡೆಯುವುದು ನಿಮ್ಮ ಕರ್ತವ್ಯ, ಪ್ರತಿನಿತ್ಯದ ಕರ್ತವ್ಯ. ಹೌದು. ಆದ್ರೆ ಮೊನ್ನೆ ಏನು ನಡೆಯಿತು? ಏನು? ಗುರುಗಳು ನಿಮ್ಮ ಸಭೆಯನ್ನು ಪ್ರವೇಶ ಮಾಡುವಾಗ ಯಾರು ಅವರಿಗೆ ನಮಸ್ಕಾರ ಮಾಡಲಿಲ್ಲ, ಯಾರು ಆಶೀರ್ವಾದ ಪಡೀಲಿಲ್ಲ. ನೀನು ಅದನ್ನು ಲಕ್ಷ್ಯಕ್ಕೆ ತರಲಿಲ್ಲ, ಆತನನ್ನು ತಿರಸ್ಕಾರ ಮಾಡಿಬಿಟ್ಟಿದ್ಯಾ. ಇದರಿಂದ ಸಿಟ್ಟುಗೊಂಡಂತ ಆ ಗುರುಗಳು ನನಗೆ ಈ ಪೀಠ ಬೇಡ, ಈ ದೇವಸಭೆ ಬೇಡ ಅಂತ, ಯಾವುದೂ ಬೇಡ ಅಂತ ದೂರ ಹೋಗಿ ಕುಳಿತಿದ್ದಾರೆ. ಸತ್ಯ ಪೀಠಕ್ಕೆ ಖಂಡಿತ ಅವರು ಬರುವುದಿಲ್ಲ. ಸ್ವಾಮಿ, ತಿಳಿದು ನಾನು ಮಾಡಿದ ಅಪಚಾರ ಅಲ್ಲ, ಪ್ರಮಾದವಶಾತ್ ಹೀಗೆ ಆಗಿ ಹೋದದ್ದು ಅಂತ ನೀವು ಹೇಳಿದ ಮೇಲೆ ನಾನು ಒಪ್ಪಿಕೊಳ್ತೇನೆ. ಅಷ್ಟಕ್ಕೆ ನಮ್ಮ ದೇವಲೋಕ ಶೂನ್ಯವಾಗಿ ಉಳಿಯುವುದೇ? ಇದಕ್ಕೆ ಬೇರೊಬ್ಬರನ್ನು ಆಯ್ಕೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ದೇವೇಂದ್ರ, ಪೀಠ ಬರದಾಗಿ ಉಂಟಲ್ಲ? ಪೀಠ ಬರಿದಾಗಿದೆ. ವಿಶ್ವಕರ್ಮನ ಸೋನು ವಿಶ್ವರೂಪಗೆ ಇಂದು ವಿಶ್ವಕರ್ಮನ ಸೋನು ವಿಶ್ವರೂಪನಿಗಿಂದು ಶಕ್ರಾಗೆ ಮಿಗೆ ವಿಶ್ವಾಸದಿಂದಲೇ ಗುರುಪೀಠವೀವುದು, ವಿಶ್ವಾಸದಿಂದಲೇ ಗುರುಪೀಠವೀವುದು ಶಕ್ರಕ್ಕೆ. ದೇವೇಂದ್ರ, ದೇವನೇ, ಸಿಟ್ಟುಗೊಂಡಂತಹ ಗುರುಗಳು ಸದ್ಯ ಖಂಡಿತ ಬರುವುದಿಲ್ಲ ಈ ದೇವ ಸಭೆಗೆ. ಈ ಪೀಠವನ್ನು ಅಲಂಕರಿಸುವ ಹಾಗಿಲ್ಲ. ಆದ್ರೂ ಬರ್ತಾರೆ ಕೆಲವೇ ದಿನದ ನಂತರ. ಅಲ್ಲಿಯವರೆಗೆ ನಮ್ಮ ಪೀಠ ಬರಿದಾಗ್ತದಲ್ಲ ದೇವ? ಬರಿದಾಗಬಾರ್ದು ದೇವೇಂದ್ರ. ಅದಕ್ಕಾಗಿ ನಿನಗೆ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಆ ಪೀಠಕ್ಕೆ ಯೋಗ್ಯರು ಯಾರು ಎಂಬುದಾಗಿ. ಯಾರು ಸ್ವಾಮಿ? ವಿಶ್ವಕರ್ಮನ ಮಗನಾದಂತ ವಿಶ್ವರೂಪವನ್ನು ಕರೆತಂದು ಪೀಠದಲ್ಲಿ ಕುಳ್ಳಿರಿಸು, ನಿಮಗೆಲ್ಲ ಶುಭವಾಗುತ್ತದೆ. ನಮೋ ನಮಃ, ನಮೋ ನಮಃ. ವಿಶ್ವಕರ್ಮ ಬ್ರಹ್ಮತನಯ ವಿಶ್ವಕರ್ಮ ಬ್ರಹ್ಮತನಯನು ವಿಶ್ವರೂಪನು ಮೂರು ಮುಖದಲ್ಲಿ ವಿಶ್ವಕಾದ್ಭುತ ಮೂರ್ತಿಯೆನಿಸಿರೆ ಭಾಸ್ವರ
ನಾಲಿಗೆ ಒಂದೇ, ಆದ್ರೆ ತಲೆ ಮೂರುಂಟಲ್ಲ. ಈ 3 ತಲೆಯ ರಹಸ್ಯ ತಿಳಿದವರಿಗೆ ಮಾತ್ರ ಗೊತ್ತು. ನಮ್ಮ ಪ್ರವೃತ್ತಿ 3 ಮುಖದಿಂದ, ಅದರ ಪ್ರತೀಕವಲ್ವೇ ನಮ್ಮ ಕುತ್ತಿಗೆಯ ಮೇಲೆ 3 ತಲೆ ಇರುವುದು. ಒಂದಂತೂ ಜಾತಿ ಕಸುಬಿಗೆ, ಅರ್ಥಾತ್ ವೇದಾಧ್ಯಯನಕ್ಕೆ. ಆ ಕಾರಣದಿಂದಲೇ ನಾವು ವಿಪ್ರವರ್ಗದಲ್ಲೂ ಸಮ್ಮಾನಿತರಾದವರು. ಇನ್ನೊಂದು ಹತ್ರ ಕಾಣ್ತದಲ್ಲ, ದೊಡ್ಡ ಗಡಿಗೆ ಒಂದು, ಮತ್ತೊಂದು ಸಣ್ಣ ಮಣ್ಣಿನ ಕುಡಿಕೆ ಒಂದು. ಗಡಿಗೆಯಲ್ಲಿ ಅದ್ದುವುದು, ಅದರಲ್ಲಿ ಹಿಡಿದದ್ದನ್ನು ಎತ್ತಿ ಕುಡಿಯುವುದು, ಅರ್ಥಾತ್ ಸುರಾಪಾನಕ್ಕೆ ಮತ್ತೊಂದು ತಲೆ. ಮಗುದೊಂದು ತಲೆ ನಮ್ಮ ಅಪ್ಪನಿಂದ ಅನುಗ್ರಹಿತವಾದಂಥ ಶಿಲ್ಪ ಶಾಸ್ತ್ರಾದಿಗಳನ್ನೆಲ್ಲ ವ್ಯವಹರಿಸುವುದಕ್ಕೆ. ಹೀಗೆ 3 ವಿಭಾಗದಿಂದ ನಮ್ಮ ಪ್ರವೃತ್ತಿ. ಹೇಳುವವರು ಹೇಳಲಿ, ಕುಡಿತದ ಬಗ್ಗೆ ಆಕ್ಷೇಪಿಸುವವರು ಇಲ್ಲದಿಲ್ಲ, ನಮ್ಮ ಜಾತಿ ಮಕ್ಕಳೇ ಆಕ್ಷೇಪಿಸುವವರು ಇದ್ದಾರೆ. ಆದರೆ ನಾವು ಏನನ್ನಾದರೂ ಅರಗಿಸಿಕೊಳ್ಳಬಲ್ಲೆವು ತಾನೆ. ಪ್ರಾಯಶ್ಚಿತ್ತ ಉಂಟು ಅಂತಾಗುವಾಗ ಪಾಪಿಗೆ ಹೆದರಿಕೆ ಇಲ್ಲ. ನಾವು ಆ ವರ್ಗದವರು, ಆದ್ದರಿಂದ ಎಷ್ಟು ಬೇಕಾದರೂ ಕುಡಿತೇವೆ. ಕುಡಿದ್ರೂ ಮಾರ್ಗದ ಮಧ್ಯೆ ಬೀಳಲಿಲ್ಲಲ್ಲ, ನಾವಾಗಿಯೇ ವ್ಯವಹರಿಸ್ತೇವಲ್ಲ, ನಮ್ಮ ಘನಸ್ಥಿಗೆಗೇನು ಕುಂದಕವನ್ನು ತಂದುಕೊಂಡದ್ದಿಲ್ವಲ್ಲ. ಆದ್ದರಿಂದ ಬೆಳಗಾತ ಎದ್ದು ಸದ್ಯಕ್ಕೆ ಕೈಗೊಂಡ ಉದ್ಯೋಗ ಅಂದರೆ ಕುಡಿಯುವುದು. ಯಾರದು ಬರ್ತಾ ಇರುವುದು? ದೇವಾ, ನಾನು ಸುರಪಾಲನೆ. ಹೌದು ಸ್ವಾಮಿ. ಸುರಪಾಲನೆಂದನು ಬೃಹಸ್ಪತಿಯೋ ಕೇಳಲೇನೊಂದು ಪ್ರಮಾದಗೆ ಬಲು ಖತಿತಾಳೇನ ಕವ ಬಿಟ್ಟು ಹೋದ. ಸುರಪಾಲ, ಗುರುದೇವ, ಈಗ ನೀನು ಸರಿಯಾಗಿ ಹೇಳಬೇಕು. ಏನು ಹೇಳಿ? ಕುಡಿದವರಿಗೆ ಮತಿಭ್ರಾಂತಿ ಉಂಟಾಗುತ್ತದೆ ಅಂತ ಹೇಳಿದ್ರೆ ಲೋಕದಲ್ಲಿ ಒಂದು ಅಪವಾದ. ಆ ಒಂದು ಅಪವಾದ ಉಂಟು. ಬಂದ ನಿನ್ನನ್ನು ಸರಿಯಾಗಿ ಗುರುತಿಸಿದ್ದಾನ ಇಲ್ವ ನಾನು? ಆ ಮಟ್ಟಿಗೆ ತಮಗೇನೂ ತೊಂದರೆ ಆಗಲಿಲ್ಲ. ಹಾಗೆ ಮಾತ್ರ ಅಲ್ಲ, ನಿನ್ನ ಕುಶಲ ವಾರ್ತೆಗಳನ್ನು ಬೆಸಗೊಂಡಿದ್ದಾನ ಇಲ್ವ? ಕೇಳಿದ್ದೀರಿ. ಹಾಗಾದ್ರೆ ನಮ್ಮ ಕುಡಿತದ ಬಗ್ಗೆ ಯಾರು ಏನು ಆಕ್ಷೇಪಿಸುವ ಹಾಗಿಲ್ವಲ್ಲ? ಕುಡಿದದ್ದು ಹೌದೇ ಅಂತಿದ್ರು ಹಿಡಿತ ಉಳ್ಳ ಕುಡಿತದವರು ನೀವು. ಹಾಗಾದ್ರೆ ಕುಡಿತ ಇದ್ದವರಿಗೆ ಮತಿ ಭ್ರಾಂತಿ ಆಗುತ್ತದೆ ಎನ್ನುವ ಮಾತು ಸುಳ್ಳಲ್ಲ. ಅದಕ್ಕೆ ಕಾರಣ ಉಂಟು. ಏನು? ಒಂದು ತಲೆ ಅವ ಕುಡಿದ್ರೆ ತಲೆ ಹಾಳಾಗ್ತದೆ. ಪೂರ್ಣ ಸತ್ಯ ಇರಬೇಕು. ನಮ್ಮದು ಹಾಳಾದ್ದು ಒಂದು ತಲೆ ಮಾತ್ರ, ಉಳಿದ 2 ತಲೆ ಸರಿಯಾಗಿಯೇ ಉಂಟಲ್ಲ. ಆ ಮಟ್ಟಿಗೆ ನಾನು ಒಪ್ಪಿದೆ. ಆದ್ರಿಂದಲೇ ನಿನ್ನ ಸುಖ ದುಃಖ ವಿಚಾರಿಸುವುದು. ಏನಯ್ಯ ಮುಖ ಬಾಡಿದೆ, ಏನ್ ನಿನ್ನ ಕಥೆ, ಯಾಕೆ ನಿನ್ನವರನ್ನೆಲ್ಲ ಬಿಟ್ಟು ನೀನೊಬ್ಬನೇ ಇಲ್ಲಿಯ ತನಕ ಬಂದಿದ್ದಿ? ಅದು ನಿಮಗೆ ಹೊಟ್ಟೆಗಾಗದೇ ಇರುವಂತಹ ಪಕ್ಷದ ಗುರು ಎನ್ನಿಸಿಕೊಂಡ ನಮ್ಮ ಹತ್ರಕ್ಕೆ. ಸ್ವಾಮಿ, ನನ್ನ ಸದ್ಯದ ಭವಣೆಯನ್ನ ನಿಮ್ಮಲ್ಲಿ ಬಿತ್ತರಿಸಿಕೊಳ್ಳುವುದಕ್ಕಾಗಿ ಬಂದಿದ್ದೇನೆ. ಭವಣೆ? ಹೌದಯ್ಯ. ಅದು ಬೇರೆ ಏನೂ ಅಲ್ಲ. ಸದಾ ಕಾಲದಲ್ಲಿಯೂ ನಮ್ಮ ಅಭ್ಯುದಯಕ್ಕಾಗಿ ದುಡಿಯುತ್ತಿರುವ, ಶ್ರಮಿಸುತ್ತಿರುವ ನಮ್ಮ ಆಚಾರ್ಯ ನಮ್ಮಲ್ಲಿ ಈಗ ಬರಲೇ ಇಲ್ಲ ಸ್ವಾಮಿ. ಏನಪ್ಪ? ನಮ್ಮ ಸಭೆಯಿಂದ ವಿಮುಖರಾಗಿದ್ದಾರೆ. ಏನವರಿಗೆ ವೈರಾಗ್ಯ ಬಂತು? ಒಂದು ದಿನ ಅವರು ಸಭೆಗೆ ಬಂದಿದ್ರಂತೆ. ನಾನು ನರ್ತನ, ಗಾಯನ ಇತ್ಯಾದಿಗಳಲ್ಲಿಯೇ ಮೈ ಮರೆತು ಇದ್ದೆ. ಅದು ಬಿಟ್ಟರೆ ನಿಮಗೆ ಉದ್ಯೋಗ ಏನು ಅಂತ ಬೇಕಲ್ಲ? ಅಲ್ವಾ, ನಮ್ಮ ಕರ್ತವ್ಯದಲ್ಲಿ ಒಂದು ಅಂಗ ಅಂತಲೇ ನಾ ತಿಳ್ಕೊಂಡವ. ಭೋಗ ಏವ ಕರ್ತವ್ಯನಾಗಿ ಉಳ್ಳವನು ನೀನು ಅಲ್ವಾ? ಆ ಕಡೆಗೆ ನನ್ನ ಲಕ್ಷ್ಯ ಇರುವಾಗ ಗುರುವರಿಯರು ಬಂದದ್ದು ನಾನು ನೋಡ್ಲೇ ಇಲ್ಲ. ಅಷ್ಟಕ್ಕೆ ಕ್ರುದ್ಧರಾದಂತ ಅವರು ನಮ್ಮ ಸಭೆಯನ್ನು ವಿಸರ್ಜಿಸಿ ಹೊರಟು ಹೋದ್ರು. ಓ ದೇವರೇ, ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ಬಿಸಿ ಮಾಡಿಕೊಂಡ್ರೆ ಅವರು? ಹೌದು ಸ್ವಾಮಿ. ಅವ ಯಾವ ಜಾತಿ ಬ್ರಾಹ್ಮಣ ಕೇಳ್ತೇನೆ? ಏನು ಹೇಳುವುದು ಹೇಳಿ, ನಿಮ್ಮಂತವರೇ ಉತ್ತರ ಹೇಳಬೇಕಲ್ಲಿ. ಆದ್ರೆ ಸದ್ಯ ನಮ್ಮಲ್ಲಿ ದೇವಲೋಕದ ಗುರುಪೀಠ ಒಂದು ಬರಿದಾಗಿ ಹೋಗಿದೆ. ಪೀಠ ಖಾಲಿ ಆಗಬಾರ್ದು, ಪೀಠ ಬರಿದಾಗಬಾರದು. ಯಾಕಂದ್ರೆ ಸಭೆಯ ಪೂರ್ಣತೆಗೆ ಸಪ್ತಾಂಗ ಅಂತೇಳಿ ಹೆಸರಿಸಲ್ಪಟ್ಟಂತ ಎಲ್ಲ ಅಂಗಗಳು ಭರ್ತಿಯಾಗಿರ್ಬೇಕು ಅಲ್ವಾ? ಗುರು ಎನ್ನುವುದು, ಪೌರೋಹಿತ ಎನ್ನುವುದು ಒಂದು ಅಂಗ. ಹೌದು. ಅದನ್ನ ಲಕ್ಷಿಸಿದ ನಾನು ಬಹಳಷ್ಟು ವಿಚಾರ ಮಾಡಿದೆ. ಇನ್ನೂ ಅಂತ ಒಂದು ಗಣ್ಯ ಪೀಠಕ್ಕೆ ಯಾರ್ಯಾರನ್ನೋ ಕರೆತಂದು ಕುಂಡ್ರಿಸಿದ್ರೆ ಆಗ್ತದ ಸ್ವಾಮಿ. ಆದುದರಿಂದ ಚತುರ್ಮುಖನಾದಂತಹ ಬ್ರಹ್ಮನಿಂದಲೇ ನಿಮ್ಮ ಸೂಚನೆಯನ್ನ ಪಡೆದು ನಿಮ್ಮನ್ನೇ ಅಲ್ಲಿಯವರೆಗೆ ಕರೆದೊಯ್ಯಬೇಕು ಎಂಬ ಅಭಿಪ್ರಾಯಕ್ಕಿಳಿದು ಇಲ್ಲಿಗೆ ಬಂದಿದ್ದೇನೆ. ನನ್ನ ವಿನಂತಿಯನ್ನು ಮನ್ನಿಸಿ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಬೇಡಿಕೆ. ಸುರಪಾಲ ಸ್ವಾಮಿಯೇ, ಅಂತೂ ನೀನಾಗಿಯೇ ಕಂಡುಕೊಂಡ ಸತ್ಯ ಅಲ್ಲ ಇದು. ಅಲ್ಲ, ಎಲ್ಲಿ ಒಂದು ತಲೆಯವನಿಗೆ ನಮ್ಮಂಥವರ ಯೋಗ್ಯತೆ ಅರ್ಥ ಆದೀತು? ಆಗ್ಲಿಕ್ಕಿಲ್ಲ. ಅರ್ಥ ಆಗುವುದಿದ್ರೆ ಅದು 4 ತಲೆಯವರಿಗೆ ಸರಿ. ಅಲ್ಲಿಗೆ ಹೋದೆ ನಾನು. ಹಾಗಾದ್ರೆ ಬ್ರಹ್ಮನು ಹೇಳಿದ್ರಿಂದ ಇಲ್ಲಿಯ ತನಕ ಬಂದಿದ್ಯಲ್ಲ? ಹೌದು ಸ್ವಾಮಿ. ಅಷ್ಟು ಸುಲಭದಲ್ಲಿ ನಾನು ಬಂದೇನು ಅಂತ ಮಾಡಿದ್ದೀಯಾ? ಅಂದ್ರೆ ಬರಬಹುದು. ಬರುತ್ತೇನೆ ಅಲ್ಲ, ಬರಬಹುದು.
ಆದ್ರೆ ಬರುವಂತಾಗಬೇಕಾದ್ರೆ ನನ್ನ ಒಂದು ನಿಬಂಧನೆಯನ್ನು ನೀನು ಒಪ್ಪಬೇಕು. ಏನು ಹೇಳಿ ಸ್ವಾಮಿ, ಅಪ್ಪಣೆಯಾಗಲಿ. ಸರ್ವ ಸ್ವತಂತ್ರನಾಗಿರುವೇನು ನಾನು. ತಿಳಿಯುತ್ತೆ ನಿನಗೆ? ಸರ್ವ ಸ್ವತಂತ್ರನಾಗಿರುವೆ ಎನ್ನಯ ಕೂಡೆ ಗರ್ವವರ್ತನವ ಸೈರಿಸೆನು. ಗೊತ್ತಾಯ್ತಾ? ಸರ್ವಥ ಮನ್ಮನ ಕೊಲಿತಂತಿ ನಡುವೆ ಓರ್ವನಂಗೆಯೊಳಿಹನಲ್ಲ. ಸುರಪಾಲ, ಸ್ವಾಮಿ, ನಿನ್ನದ್ದಾದಂತಹ ಪೀಠವನ್ನು, ಗುರುಪೀಠವನ್ನು ಅಲಂಕರಿಸಬೇಕು ಅಂತಾದ್ರೆ ನನ್ನ ಒಂದು ನಿಬಂಧನೆಯನ್ನು ನೀನು ಕೊಡಬೇಕಾದ್ದು. ಅಪ್ಪಣೆ ಆಗಬೇಕು. ಸರ್ವತಂತ್ರ ಸ್ವತಂತ್ರನಾಗಿ ನಾನು ವ್ಯವಹರಿಸುವವನು. ನಮ್ಮ ಮೇಲೆ ನಿಮ್ಮ ಅಂಕೆ ಯಾವುದೂ ಕೂಡುದು ಇಲ್ಲ. ಅಷ್ಟರ ಮಟ್ಟಿನ ಯೋಗ್ಯತೆಯು ನಮಗುಂಟು ಹೇಳೋದನ್ನು ನೀನು ಮನವರಿಕೆ ಮಾಡಿಕೊಳ್ಳತಕ್ಕದ್ದು. ಅಡ್ಡಿಲ್ಲ ಸ್ವಾಮಿ. ಕೇಳಿದ್ಯಾ ನೀನು? ಏನು ಹೇಳಿ? ರಾಜನಿಗಿಂತಲೂ ದೊಡ್ಡವ ರಾಜ ಪುರೋಹಿತ. ಹೌದು ಸ್ವಾಮಿ. ಯಾಕಂದ್ರೆ ರಾಜ ಮಾಡಿದಂತ ಅಪಚಾರಗಳಿಗೆಲ್ಲ ಹೊಣೆಗಾರನಾಗಿ ಉಳಿಯುವ ರಾಜ ಪುರೋಹಿತನೇ. ಹೌದಷ್ಟೇ? ಹೌದೌದು. ಆ ರೀತಿ ನಮ್ಮ ವ್ಯಕ್ತಿತ್ವವನ್ನು ಎತ್ತರದಲ್ಲೇ ಇರಿಸಿಕೊಳ್ತೀರಿ ಅಂತಾದ್ರೆ ನಾವು ಮಾಡುವ ಯಾವತ್ತೂ ವ್ಯವಹಾರಗಳಿಗೆ ಆಕ್ಷೇಪವನ್ನು ಎತ್ತುವುದಿಲ್ಲ ಅಂತಾದ್ರೆ ನಿಮ್ಮಲ್ಲಿ ಗುರು ಅನ್ನಿಸಿಕೊಳ್ಳುವುದಕ್ಕೆ ನಾನು ಬಂದಿದ್ದೆ. ನೀವು ಎಷ್ಟೇ ಹೊತ್ತಿಗೆ ಬನ್ನಿ, ನೀವೇನೇ ಮಾಡಿ ನಿಮಗೆ ನಾನು ಇದರ ಉತ್ತರ ಕೊಡುವವನೇ ಅಲ್ಲ. ಹೌದಲ್ಲ? ನೀವು ಮಾಡಿದ್ದೆಲ್ಲ ನಮಗೆ ಮಾನ್ಯ ಮನ್ನಣೆ. ಹೌದಷ್ಟೇ? ಹೌದು. ಹಾಗಾದ್ರೆ ಗುರು ಎಂಬ ಶಬ್ದದ ಅರ್ಥವ್ಯಾಪ್ತಿಯಲ್ಲಿ ದೊಡ್ಡದು ಎನ್ನುವುದು ಇರುವುದರಿಂದ ನನ್ನನ್ನು ದೊಡ್ಡವನನ್ನಾಗಿಯೇ ಅಂಗೀಕರಿಸ್ತಿದ್ದಾನೆ. ನಿಮಗೆ ಮಿಕ್ಕಿದ ದೊಡ್ಡದು ಇಲ್ಲವೇ ಇಲ್ಲ. ಹಾಗಾದ್ರೆ ಸಣ್ಣವರಾದ ನಿಮ್ಮನ್ನು ಪರಿಪಾಲಿಸುವ ಸಲುವಾಗಿ ಬರ್ತೇನೆ ಸ್ವರ್ಗಕ್ಕೆ. ಮಂತ್ರಿ ಮದಿರಾಕ್ಷ, ಈ ಪಾತಾಳ ಲೋಕದಲ್ಲಿ ದೈತ್ಯರಿಗೆ ನಾಯಕನಾಗಿ ವಿರೂಪಾಕ್ಷರ ಹೆಸರಿನಿಂದ ಮೆರೀತಾ ಇದ್ದೇನೆ. ಕಾಲ ಎಷ್ಟೋ ಗತಿಸಿ ಹೋದವು. ಮಿಕ್ಕುಳಿದ ಎಲ್ಲ ವಿಷಯದಲ್ಲೂ ನಮಗೆ ಯಾವ ತೊಂದರೆಯೂ ಇಲ್ಲ. ಆದ್ರೆ ಕ್ಷಣ ಕ್ಷಣಕ್ಕೆ ಹತ್ತಿ ಬಾಧಿಸುತ್ತಾ ಇದ್ದಂತಹ ಒಂದು ವಿಷಯದ ವೇದನೆ, ಆ ಸ್ವರ್ಗಲೋಕ ನಮ್ಮ ಕೈವಶವಾಗಲಿಲ್ಲವಲ್ಲ ಎಂಬ ಯೋಚನೆ. ಆ ಕನಸು ನನಸಾಗುವ ಕಾಲ ಈಗ ಬಂತು ಅಂತ ಗೊತ್ತಾಗಲಿಲ್ಲ. ಕೈಗೂಡಿ ದೇವಗುರುವಾದಂತಹ ಬೃಹಸ್ಪತಿ ದೇವೇಂದ್ರನ ಮೇಲೆ ಯಾಕೋ ಏನೋ ಬೇಸರಗೊಂಡು ಜೀವನದಲ್ಲಿ ಜಿಗುಪ್ಸೆಯನ್ನು ಹೊಂದಿ ಯಾವ ಕಡೆಗೋ ಹೊರಟು ಹೋಗಿದ್ದಾರಂತೆ. ಹೌದಾ? ಗುರುಪೀಠ ಹಾಗೆ ಉಳಿದದರ ಕಾರಣದಿಂದ ಬ್ರಹ್ಮ ಹೇಳಿದ ಮಾತಂತೆ, ನಮ್ಮವರೇ ಆದಂತಹ ಆ ವಿಶ್ವರೂಪನಲ್ಲಿ ತೆಗೆದುಕೊಂಡು ಹೋಗಿ ಕೂರಿಸಬೇಕು ಎನ್ನುವ ಹಾಗೆ ನಮ್ಮ ಗುರುಗಳನ್ನ. ಹೌದೌದೌದು. ಈ ಮಾತಿಗೆ ಒಪ್ಪಿದಂತಹ ದೇವೇಂದ್ರ ಅಷ್ಟು ಕೆಲಸವನ್ನು ಮಾಡಿದ. ಈಗ ಏನಿದ್ರು ನಮ್ಮ ಗುರುಗಳ ಆಡಳಿತ ಅಲ್ಲಿ, ಆ ದೇವಲೋಕದ ಸಂಪೂರ್ಣ ಹಿಡಿತ, ಅಷ್ಟರ ಮಟ್ಟಿಗೆ ಅಧಿಕಾರ ಏನಿದ್ರು ನಮ್ಮ ಗುರುಗಳ ಕೈಯಲ್ಲುಂಟು. ಈಗ ಏನಾದ್ರೂ ಆಲೋಚನೆ ಮಾಡಿ ನಾವು ಅಲ್ಲಿಗೆ ಹೋದೆವು ಅಂತ ಆದರೆ ಸ್ವರ್ಗಲೋಕವನ್ನ ಸೂರಗೊಂಡು ಆ ಮುಖೇನ ಅಲ್ಲಿಯ ಸಂಪೂರ್ಣ ಸುಖವನ್ನ ನಾವು ಅನುಭವಿಸುವುದು ಎಂಬ ನನ್ನ ವಿಚಾರ. ಇದಕ್ಕೆ ನಿಮ್ಮ ಅಭಿಪ್ರಾಯ?
ಹೋಯಿತು. ಯಾಕೆ? ಯಾಕೆ? ಈ ಕಾರಣದಿಂದ ನೊಂದವನು ಬೆಂದವನು ನೀನು ಮಾತ್ರ ಅಲ್ಲ, ನಾನು ಮಾತ್ರ ಅಲ್ಲ, ನಮ್ಮ ವಂಶದವರೆಲ್ಲರೂ ಹೌದು. ನಮ್ಮ ಶರೀರ ಶಕ್ತಿಯೇ ಸಾಲದೆಂಬ ಕಾರಣಕ್ಕೆ ಯಾವ್ಯಾವುದೋ ಶಕ್ತಿಯನ್ನೆಲ್ಲ ಅಳವಡಿಸಿಕೊಂಡು ದೇವಲೋಕವನ್ನು ನಾವು ಸೇರಿದ್ರೂ ಸಹ ನಮ್ಮ ಪತನವನ್ನ ಒಂದಲ್ಲ ಒಂದು ರೀತಿಯಿಂದ ಆ ಸುಮನಸರು ಮೋಸದಿಂದ ಸಾಧಿಸ್ತಾ ಇದ್ದಾರೆ. ಈಗ ನಮ್ಮ ಗುರುವಾದಂತಹ ಆ ವಿಶ್ವರೂಪಾಚಾರ್ಯನೇ ಅಲ್ಲಿ ಗುರುಪೀಠದಲ್ಲಿ ಅಲಂಕೃತನಾಗಿದ್ದಾನೆ ಅಂತ ಆದ್ಮೇಲೆ ನಾವು ಆಡಿದ್ದೆ ಆಟ ಮಾಡಿದ್ದೆ ಅಂತೂ ಗುರುಪೀಠವನ್ನು ಏರಿಕೊಂಡಿದ್ದೇವೆ. ಪಾತಾಳದ ಮೂಲೆಯಲ್ಲಿರ್ಬೇಕಾಗಿದ್ದವರು ನಾವು. ನಮಗೂ ಒಂದು ಯೋಗ ಬಂದದ್ದು ನೋಡಿ. ಆ ಗುರು ಬೃಹಸ್ಪತಿ ವೀತರಾಗ ಭಯ ಕ್ರೋಧನೆಂದು ಹೇಳಿಸಿಕೊಳ್ಳುತ್ತಿದ್ದವನಿಗೆ ಬಂತಲ್ಲ ದುರ್ಬುದ್ಧಿ. ಆದ್ರಿಂದಲೇ ಹೇಳೋದು, ಎಷ್ಟೇ ಎತ್ತರಕ್ಕೆ ಇರಲಿ, ಎಷ್ಟೇ ಕೆಳಗೆ ಇರಲಿ, ಅವರವರ ಚಿತ್ತವೃತ್ತಿಯನ್ನು ನಿಗ್ರಹಿಸಿಕೊಳ್ಳಿಕ್ಕಾಗದೇ ಇದ್ದ ಮೇಲೆ ಎತ್ತರಕ್ಕೆ ಏರಿದ್ರೇನು, ಕೆಳಗೆ ಬಿದ್ರೇನು. ಬೃಹಸ್ಪತಿಗೆ ಬಂದದ್ದು ತಿರಸ್ಕಾರ ಭಾವ. ಪರಿಣಾಮ ಆ ದಿವ್ಯ ಪೀಠವನ್ನು ಏರುವಂತಹ ಮಹಾಭಾಗ್ಯ ನಮ್ಮದಾಯ್ತು. ನಾವಿಷ್ಟು ಎತ್ತರಕ್ಕೆ ಬಂದರೂ ನಮ್ಮ ಚಾಳಿ ಬಿಟ್ಟು ಕೊಡಬೇಕು ಅಂತ ನಿಯಮ ಉಂಟಾ? ಯಾವ ನಾಮ ದೂತಾಂ, ಯಾಕೋ ಹೊತ್ತಿಗೆ ಸರಿಯಾಗಿ ತರಲಿಲ್ಲ, ಬೇಗ ತಂದು ಕೊಡು. ಈಗ ಸ್ವಲ್ಪ ಆರಾಮ ಆಯ್ತು. ನಾವು ಮಾತ್ರ ಆಡ್ತಾ 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 ತಲೆ ದಿಮಿಗುಟ್ಟುವುದಕ್ಕೆ ಪ್ರಾರಂಭ ಆಯ್ತು. ನಿಮಗೆಲ್ಲ ತಲೆ ಬಿಸಿ ಆದಿತ್ತಯ್ಯ? ಇಲ್ಲ. ಕಾರಣ ಉಂಟು. ಹೆಂಡ ಕುಡಿಬೇಕು. ಹೇಗೆ? ಯಾಕೆ ಹೇಳಿದ್ರ ರಹಸ್ಯ ತಿಳಿದ್ರೆ ನಾಳೆಯಿಂದ ನೀವು ಹೆಂಡದ ಹಂಡೆಯನ್ನು ತೆಗೆದು ತಲೆ ಮೇಲೆ ಹೊಯ್ಕೊಳ್ತೀರಿ. ನನಗೆ ಗೊತ್ತು. ದೇವರಾಣೆ. ತಾಳವೇ ಇಲ್ಲದೆ ಕುಣಿಲಿಕ್ಕಾಗ್ತದೆಯೇ? ಇಲ್ಲ. ಇಲ್ಲ. ಶ್ರುತಿಯೇ ಇಲ್ಲದೆ ಹಾಡ್ಲಿಕ್ಕಾಗ್ತದೆಯೇ? ದೇವರಾಣೆ ಆಗುವುದಿಲ್ಲ. ದಾರಿಯೇ ಇಲ್ಲದೆ ನಡಿಲಿಕ್ಕಾಗ್ತದೆಯೇ? ಹಾಸಿಗೆಯೇ ಇಲ್ಲದೆ ಮಲಗಲಿಕ್ಕಾಗ್ತದೆಯೇ? ಖಂಡಿತ ಇವಿಷ್ಟು ಆಗುತ್ತದೆ. ಸ್ವಲ್ಪ ಕುಡ್ಕೊಂಡ್ರೆ ಸರಿ. ತಾಳ ಬೇಕಂತಿಲ್ಲ, ಕುಣಿಲಿಕ್ಕಾಗ್ತದೆ. ಶ್ರುತಿ ಬೇಕಂತಿಲ್ಲ, ಹಾಡ್ಲಿಕ್ಕಾಗ್ತದೆ. ದಾರಿ ಬೇಕಂತಿಲ್ಲ, ಹೋದದ್ದೆಲ್ಲ ದಾರಿ ಆಗ್ತದೆ. ಚಾಪೆ ಬೇಕಂತಿಲ್ಲ, ಮಾರ್ಗದ ಬದಿಯಲ್ಲಿ ಅದು ಅಡ್ಡ ಬೀಳ್ಲಿಕ್ಕಾಗ್ತದೆ. ಈ ರೀತಿ ಹೆಂಡದ ಸಂಪೂರ್ಣ ಪ್ರಯೋಜನವನ್ನು ಕಂಡುಕೊಂಡವರಲ್ಲಿ ನಾವೇ ಮೊದಲಿಗರು. ಆದ್ರಿಂದಲೇ ಕುಡಿತಾ ನಮ್ಮ ಓಲಗ ಪ್ರಾರಂಭಿಸುವುದು. ಓ, ಯಾರದು ಬರ್ತಾ ಇರುವುದು? ಇವನೇ. ನಾನೇ ಹೋಗಿ ಮಾತಾಡಿಸ್ತೇನಂತೆ. ಪೂಜ್ಯರ ನಮೋ ನಮಃ. ವಿರೂಪಾಕ್ಷ ಪಕ್ಷ ಬಲು ಚಂದದೊಳಿರುವುದೇ ದಾನವ ಪಕ್ಷ. ತಂದುದೇಕೆ ಅಷ್ಟು ದೂರದಿಂದ ಇಲ್ಲಿ ಕೈ ತಂದುದೇಕೆ ಮುದದಿಂದ ಬೇಳಯ್ಯ ಸಂಶಯ ಏಕೆ ಮನಗೆ? ವಿರೂಪಾಕ್ಷ, ಗುರುವೇ, ಮುದದಿಂದ ಬೇಳಯ್ಯ ಸಂಶಯ ಏಕೆ ಮನಗೆ? ದಾನವ ಪಕ್ಷ ಬಂದೆಯ ಬಾರೈ
ವಿರೂಪಾಕ್ಷ, ಗುರುವೇ. ಭಾಷಾವಾರದ ಊರಿಗೆ ಹೋದ್ರೆ ಅಲ್ಲಿ ನಮ್ಮ ಮಾತೃಭಾಷೆ ಆಡುವವನೊಬ್ಬ ಸಿಕ್ಕಿದ್ರೆ ಅವನೊಂದಿಗೆ ನಮಗೆ ಯಾವುದೇ ಅನುಬಂಧಜನ್ಯವಾದಂತಹ ಬಾಂಧವ್ಯ ಇಲ್ಲದೇ ಇದ್ರು ಒಂದು ಆತ್ಮೀಯತೆ ಮೂಡ್ತದ ಇಲ್ವಾ? ಖಂಡಿತ ಹೌದು ಗುರುಗಳೇ. ನೀರಿನಿಂದ ಹೊರಗೆ ಬಿದ್ದ ಮೀನಿನ ಹಾಗಾಗಿದ್ದೇ ಈ ಸ್ವರ್ಗ ಪೀಠದಲ್ಲಿ. ಓಹೋ, ಯಾಕಂದ್ರೆ ಎಷ್ಟೆಂದ್ರು ಈ ದೇವತೆಗಳಲ್ಲಿ ನಮ್ಮವರು ಎಂಬ ಮಮಕಾರ ನನಗೆ ಮೂಡುವುದಕ್ಕೆ ಸಾಧ್ಯವೇ? ನಿಮಗೆ ಸ್ಪಂದಿಸುವವರಿದ್ರು ನಾವೇ ಅಲ್ವೇ ಗುರುಗಳೇ? ಹಾಗಾಗಿಯೇ ದೂರದ ಪಾತಾಳದ ಆಳದಿಂದ ನೀನೊಬ್ಬ ನಮ್ಮವ ಇಲ್ಲಿಗೆ ಬಂದಾಗ ಅಷ್ಟೊಂದು ಆತ್ಮೀಯತೆ ನಿನ್ನಲ್ಲಿ ಮೂಡ. ಹೌದೇ ಗುರುಗಳೇ? ವಿರೂಪಾಕ್ಷ, ಪೂಜ್ಯರೇ, ಬಾ ಮಗನೇ, ಹೀಗೆ ಬಂದೆ. ದಕ್ಷಿಣೆ ಮಾಡಬೇಡ. ಯಾವುದೋ ಕಣ್ಣು ಕಾಣದ ಲೋಕಕ್ಕೆ ಬಂದಿದ್ದೇನೆ ಎಂಬ ಕಾರಣಕ್ಕೆ ಸಂಕೋಚ ನಿನಗಿರಬಹುದು. ಆದ್ರೂ ನಮ್ಮ ವಿರೋಧಿಗಳ ಊರಲ್ಲವೇ? ಆದ್ರೆ ನಿಂತಿರುವುದು ನಿನ್ನ ಗುರುವಾದಂತಹ ಈ ಸ್ವರೂಪನ ಸನ್ನಿಧಿಯಲ್ಲಿ. ಆ ಪ್ರಜ್ಞೆ ನಿನಗಿದ್ರೆ ಸಾಕು. ನಿನ್ನ ಬಗ್ಗೆ ಅತುಲವಾದಂತಹ ವಾತ್ಸಲ್ಯವನ್ನು ಅಥವಾ ಅಭಿಮಾನವನ್ನು ಹೊಂದಿರಬಹುದಾದ ಒಬ್ಬ ನಿಮ್ಮವನ ಮುಂದೆ ನಿಂತಿರುವಾಗ ಯಾಕಯ್ಯ ಸಂಕೋಚ ದಾಕ್ಷಿಣ್ಯ? ಆಯ್ತು ಗುರುಗಳೇ, ಮುಂದೆ ಬಂದೆ. ವಿರೂಪಾಕ್ಷ, ಪೂಜ್ಯರೇ, ದೂರದ ಪಾತಾಳದಿಂದ ಬಂದವ. ಹೌದು, ನಮ್ಮ ರಾಕ್ಷಸ ಪಕ್ಷದವರೆಲ್ಲರೂ ಹೇಗೆ ಹದುಳಿಗಳೇ ಇದ್ದಾರಷ್ಟೇ. ಅಷ್ಟೇ ಅಲ್ಲ, ನಮ್ಮವರೆಲ್ಲ ಬೇಕಾದ ಹಾಗೆ ಆಡಿಕೊಂಡಿದ್ದಾರಷ್ಟೇ. ಯಾಕಿಲ್ಲಿ ವಿಚಾರಿಸ್ತೇನೆ ಅಂದ್ರೆ, ಯಾಕೆ? ಪ್ರಪಂಚ ಸಮಸ್ತದ ವರ್ತಮಾನ ಇಲ್ಲಿಯ ತನಕ ಬರ್ತದೆ. ಆದ್ರೆ ಪಾತಾಳದ ಆಳದಿಂದ ಯಾವ ವರ್ತಮಾನವೂ ಇಲ್ಲ. ನಮ್ಮವರ ಕುರಿತು ತೀವ್ರ ತುಡಿತ ನನ್ನ ಹೃದಯಸ್ಥವಾಗಿದೆ. ಆವಾಗ ನೀನೊಬ್ಬ ನಮ್ಮವ ಬಂದಿಯಲ್ಲ, ಹೇಳಯ್ಯ ಹೇಳು. ನಮ್ಮವರ ಹದುಳ ವರ್ತಮಾನವನ್ನು ಕೇಳಿ ನನ್ನ ಕಿವಿಗಳಿಗೆ ಆನಂದ ಉಂಟಾದೀತು. ಪೂಜ್ಯರೇ, ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ಆಗಮಿಸಿ ಬಂದ ನನ್ನ ಕುರಿತು, ನಮ್ಮ ಊರಿನವರ ಕುರಿತು ಕ್ಷೇಮ ಸಮಾಚಾರ ತಾವು ಕೇಳ್ತಾ ಇದ್ದೀರಿ ಆಸಕ್ತಿಯಿಂದ. ಕುಶಲ ವಾರ್ತೆಗಳನ್ನು ಮೊದಲು ಹೇಳು. ಅಯ್ಯೋ, ಏನ್ ಹೇಳಿ ಆರೋಗ್ಯದಲ್ಲಿ ನನಗೇನು ತೊಂದರೆ ಇಲ್ಲ. ಹೌದೇ? ಆ ಮಟ್ಟಿಗೆ ಖಂಡಿತ 100ಕ್ಕೆ 100 ನಾನು ಸರಿಯೇ. ಹೌದಷ್ಟೇ. ಆದ್ರೆ ಮಿಕ್ಕುಳಿದ ವಿಷಯದಲ್ಲಿ ಮಾತ್ರ ನಮಗೆ ಇದ್ದದ್ದು ದೋಷವೇ. ಒಂದಲ್ಲ ಎರಡಲ್ಲ, ಅನೇಕ ಕಾಲ ಆಗಿ ಹೋಯ್ತು. ಪಾತಾಳವನ್ನ ಆಳಿ ಅನುಭವಿಸುತ್ತ ನಾನು ನಾಯಕನಾದ ಮೇಲೆ ನಮ್ಮ ದೈತ್ಯರ ಕೂಟಕ್ಕೆ ಯಾವುದೇ ರೀತಿಯಲ್ಲೂ ಯಾವ ಭಾಗದಲ್ಲೂ ಕೊರತೆ ಬಾರದ ಹಾಗೆ ಕ್ರಮವರಿತು ನಮ್ಮವರನ್ನು ನಾನು ನೋಡಿಕೊಂಡು ಬಂದಿದ್ದೇನೆ. ನೋಡಿಕೊಂಡು ಬಂದದ್ದು ಹೌದಾದರೂ ಕೂಡ ಏನು ಕೊರತೆಯಪ್ಪ? ಕೊರತೆಯನ್ನು ನಿವಾರಿಸಿಕೊಳ್ಬೇಕಾದ್ದು ಬುದ್ಧಿವಂತರಿಗೆ ಲಕ್ಷಣ. ಅಯ್ಯೋ, ನಮ್ಮ ತುಗುಡದಿಂದ ನೀನು ಇಲ್ಲಿಯ ತನಕ ಕಠಿಣ ಪ್ರಯಾಣವನ್ನು ಸಾಧಿಸಿಕೊಂಡು ಬರಬೇಕಾದ್ರೆ ಮಹತ್ತರವಾದಂತಹ ಉದ್ದೇಶ ಒಂದಿರ್ಬೇಕಲ್ಲ. ನಮ್ಮ ತುಗುಡ ದುಮ್ಮಾನ ಗೋಳಿನ ಕತೆ ಏನ್ ಹೇಳಿ ಗುರುಗಳೇ? ಏನಾಗಬೇಕು, ಏನ್ ಹೇಳ್ಬೇಕು ಸ್ಪಷ್ಟವಾಗಿ ಹೇಳಯ್ಯ, ಹೇಳು. ಹೊಟ್ಟೆಗೆ ಅನ್ನ ಸೇರುವುದಿಲ್ಲ, ನಿದ್ರೆ ಬರುವುದಿಲ್ಲ ಕಣ್ಣಿಗೆ. ನಮ್ಮ ಅವಸ್ಥೆ ಹಾಗಾಗಿದೆ. ಕೇಳಬೇಕು, ನನ್ನ ಮಾತನ್ನ ಕೇಳಬೇಕು. ಅಸುರ ಕುಲಭೂಷಣನೆ ಕೇಳಯ್ಯ, ಅಸುರ ಕುಲಭೂಷಣನೆ ಕೇಳಯ್ಯ. ಪೂಜ್ಯರೇ, ವಿಶ್ವರೂಪನೆ ಕುಶಲದಿಂದಿದೆ ಧನುಜ ಸಂದೋಹ. ಎಲೆ ವಿಶ್ವರೂಪನೆ ಕುಶಲದಿಂದಿದೆ ಧನುಜ ಸಂದೋಹ. ಎಸೆವಸುರ ಗುರು ಪದವನೇರಿದ ಹೊಸ ಸುವಾರ್ತೆಯ ಕೇಳಿ ಬಂದೆ. ಏನು? ಎಸೆವಸುರ ಗುರು ಪದವನೇರಿದ ಹೊಸ ಸುವಾರ್ತೆಯ ಕೇಳಿ ಬಂದೆ. ಸಗದಲ್ಲಿ ನಲಿದಿರ್ಪೆಯ ಮಗಿನ್ನ ಸಮಸುರ ಸಂಪದವ ಕೊಡಿಸೈ. ಅಸುರ ಕುಲಭೂಷಣನೆ ಕೇಳಯ್ಯ, ಎಲೆ ವಿಶ್ವರೂಪನೆ ಕುಶಲದಿಂದಿಯೇ ಧನುಜ ಸಂದೋಹ. ಇಂದು ತಿಳಿದ ಬಿಸಿ ಬಿಸಿ ವರ್ತಮಾನ ಗುರುಗಳೇ. ಏನಪ್ಪ ಅದು? ದೇವಲೋಕದಲ್ಲಿ ಗುರುಪೀಠ ನಿಮ್ಮ ಪಾಲಿಗೆ ಸಿಕ್ಕಿದೆ. ಅದರ ಮೇಲೆ ತಾವು ಕುಳಿತಿದ್ದೀರಿ ಎಂಬ ವಿಷಯ ಗೊತ್ತಾದ ಕ್ಷಣವೇ ಈಗ ಏನಾದ್ರೂ ನಮ್ಮ ಇಷ್ಟಾರ್ಥ ಈಡೇರಿತು ಅಂತ ಭಾವಿಸಿ ನಮ್ಮವ್ರನ್ನೆಲ್ಲ ಕೂಡಿಕೊಂಡು ನಾನು ಬಂದವನಿದ್ದೇನೆ. ಓಹೋ, ಪೂಜ್ಯರೇ, ಏನಾಗಬೇಕಿತ್ತು? ನಮ್ಮ ಅವಸ್ಥೆ ಏನು ಹೇಳಿ ತಾವೇ ಆಲೋಚನೆ ಮಾಡಬೇಕು. ಎಲ್ಲರಿಗೂ ಗೊತ್ತಿದ್ದ ಹಾಗೆ ಹಿರಿತಾಯ ಮಕ್ಕಳು ನಾವು. ಹಿರಿತಾಯ ಮಕ್ಕಳು ದೇವತೆಗಳು. ಹಿರಿತಾಯ ಮಕ್ಕಳಾದಂತಹ ಆ ದೇವತೆಗಳು ಮೇಲಿನ ಲೋಕದಲ್ಲಿ ಇರುವುದು, ಹಿರಿತಾಯ ಮಕ್ಕಳಾದಂತಹ ನಾವು ಕೆಳಗಿನ ಲೋಕದಲ್ಲಿ ಇರುವುದು. ಎಷ್ಟರ ಮಟ್ಟಿಗೆ ನ್ಯಾಯ ನೀವೇ ಯೋಚನೆ ಮಾಡಿ.
ಯಾವಾಗ್ಲೋ ಯಾರಿಂದಲೋ ಆಗಿ ಹೋದಂತಹ ಅನ್ಯಾಯ ಅದನ್ನು ಸರಿಪಡಿಸಿಕೊಳ್ಳೋಣ ಅಂತ ಆಲೋಚನೆ ಮಾಡಿದ್ರೆ ಈವರೆಗೆ ನಮ್ಮಲ್ಲಿ ಬಲಿಷ್ಠರು ಯಾರೂ ಇರಲಿಲ್ಲ. ಆದ್ರೆ ಈ ಕಾಲದಲ್ಲಿ ಮಾತ್ರ ದೇವಲೋಕದ ಸಂಪೂರ್ಣ ಹಿಡಿತ ನಮ್ಮ ಗುರುಗಳಾದ ನಿಮ್ಮ ಕೈಲೇ ಸಿಕ್ಕಿದೆ ಅಂತಂದ ಮೇಲೆ ನಮ್ಮ ಇಷ್ಟಾರ್ಥ ಈಡೇರಿಸುತ್ತಾ ಬಂದಿದ್ದೇನೆ. ನೋಡಿ, ದೇವೇಂದ್ರನಿಗೆ ಬೇಕಾದ ಎಲ್ಲ ಸುಖ ಉಂಟು, ಐರಾವತ ಉಂಟು, ಉಚ್ಚೈಶ್ರವ ಉಂಟು, ಕಾಮಧೇನು, ಕಲ್ಪವೃಕ್ಷ, ರಂಬೆ, ಊರ್ವಶಿ, ಮೇನಕೆ, ಮತ್ತೊಂದೋ ಮಗದೊಂದೋ. ನೋಡಿ, ನಮಗದು ಯಾವ ಸುಖವೂ ಇಲ್ಲವೇ ಇಲ್ಲ. ಬರೇ ಮಣ್ಣು. ಇಂದು ಸಿಕ್ಕಿತ್ತು, ನಾಳೆ ಸಿಕ್ಕಿತ್ತು ಅಂತ ಒಟ್ಟಾರೆ ನಾವು ಕಣ್ಣು ಬಿಡ್ತಾ ಮಾತಾಡಿದ್ರೆ ಇದ್ದದ್ದಾಯ್ತೇ ವಿನಃ ಎಷ್ಟೋ ಜನ ಪ್ರಯತ್ನಶೀಲರಾಗಿದ್ರು ಕೊನೆಯಲ್ಲಿ ಅವರ ಪ್ರಯತ್ನ ವಿಫಲ. ಕೆಲವರು ಕಣ್ಣಿಂದ ಕಂಡದ್ದು ಮಾತ್ರ ಕೈಗೆ ಮಾತ್ರ ಸಿಕ್ಕದೆ ಹೋಯ್ತು, ದಕ್ಕದೆ ಹೋಯ್ತು. ಈ ಕಾಲದಲ್ಲಿ ನೀವು ಗುರುಗಳಾದ ಕಾರಣ ನೀವೇನಾದ್ರೂ ಒಂದು ದೊಡ್ಡ ಮನಸ್ಸು ಮಾಡಿದರೆ ಕಣ್ಣಿಗೆ ಕಂಡದ್ದನ್ನ ಕೈಗೆ ಸಿಕ್ಕಿಸುವ ಹಾಗೆ ಆ ಅಭಿಪ್ರಾಯಕ್ಕೆ ನಾವು ಬಂದೆ ಹೊತ್ತಾದ್ರೆ ನೀವು ಸ್ವಲ್ಪ ಪ್ರಯತ್ನಿಸಿದರೆ ನಮಗ ಆ ಸುಖ ಎಲ್ಲ ಸಿಕ್ಕಿತ್ತು, ಅದನ್ನು ಪಡೆಯುವ ಆಲೋಚನೆಯಿಂದ ನಾವು ಬಂದವರಿದ್ದೇವೆ. ಒಂದು ತಲೆಯವನೇ, ಒಂದು ತಲೆಯಾದ್ರೂ ಉಂಟಲ್ಲ ನಿನಗೆ? ಖಂಡಿತ. ಆ ತಲೆಯು ಕೆಲಸ ಮಾಡದೆ ಹೋದದ್ದಕ್ಕಾಗಿ ನನಗೆ ವಿಷಾದ ಅನ್ನಿಸುವುದು. ಯಾಕೆ ಗುರುಗಳೇ? ಬೆಪ್ಪ. ಹೌದೇನೋ ಗುರುಗಳೇ? ಸ್ವರ್ಗದ ಸುವಸ್ತುವನ್ನು ಎಷ್ಟೋ ಜನ ಪಡೆಯುವುದಕ್ಕೆ ಪ್ರಯತ್ನಿಸಿದ್ರು. ಹೌದು. ಆದ್ರೂ ಅದು ಅವರಿಗೆ ದಕ್ಕಲಿಲ್ಲ. ಯಾಕೆ ಬಲ್ಲೆಯ? ಯಾಕೆ? ಅದು ದಕ್ಕುವುದೂ ಇಲ್ಲ. ಸ್ವರ್ಗೀಯ ವಸ್ತುವು ಇನ್ನಿತರ ಲೋಕಗಳನ್ನು ಸ್ಪರ್ಶಿಸುವ ಹಾಗಿಲ್ವಲ್ಲ. ಓಹೋ. ಇಲ್ಲಿರುವ ಉಚ್ಚೈಶ್ರವವನ್ನು, ಐರಾವತವನ್ನು, ಕಾಮಧೇನುವನ್ನು ಅಥವಾ ಕಲ್ಪವೃಕ್ಷವನ್ನು ಕೊಂಡೊಯ್ತೇನೆ ಪಾತಾಳಕ್ಕೆ ಅಂತ ಹೇಳಿದ್ರೆ ಅದು ಪಾತಾಳದಲ್ಲಿ ನಿಲ್ತದ? ಹಾಗಿದ್ರೆ ಪಾತಾಳಕ್ಕೆ ಅದು ಬರುವಂತೆ ಇಲ್ಲ. ಆದ್ರಿಂದ ಸುರ ಸಂಪದವ ಕೊಡಿಸೈ ಎನ್ನುವ ಈ ನಿನ್ನ ಪ್ರಾರ್ಥನೆಗೆ ಯಾವ ಬೆಲೆಯೂ ಬರುವ ಹಾಗಿಲ್ಲ. ಆಗಲಿ ಗುರುಗಳೇ, ನಿನಗೆ ಏನು ಬೇಕು ಅಂತ ನಾ ಕೇಳಿದಾಗ ನೀ ಕೇಳಿದ್ದು ಸಾಧ್ಯವಾದದ್ದು. ದಕ್ಕುವಂತಹದ್ದು ಏನನ್ನಾದ್ರೂ ನೀ ಕೇಳ್ತಿ ಅಂತಾದ್ರೆ ನಿಮ್ಮ ಬಗ್ಗೆ ಅತುಳ ವಾತ್ಸಲ್ಯವನ್ನೋ ಪಕ್ಷಪಾತ ಧೋರಣೆಯನ್ನೋ ತಳೆದಿರುವ ನಾನು ನಿರ್ವಂಚನೆಯಿಂದ ಕೊಡಿಸ್ತೇನಯ್ಯ. ಏನು ಬೇಕು ಹೇಳು? ಖಂಡಿತ ಕೊಡಿಸ್ತೀರಿ ಅಂತ ಆದ್ರೆ ಬೇರೆ ಯಾವ ಸುಖ ಸಂಪತ್ತು ನನಗೆ ಬೇಡ. ನನಗೆ ಬೇಕಾದ್ದು ಒಂದೇ ಒಂದು ಕೇಳ ಗುರುಗಳೇ. ಕೇಳಪ್ಪ. ತುಳ್ಳಿತು ಯಾತುಧಾನರಿಗೆ ಒಳ್ಳಿತೊಳ್ಳಿತು ಯಾತುಧಾನರಿಗೆ ಶ್ರೇಯವನು ಕೋರುತ್ತ ಸಲ್ಲಿಸುವೆಯ ಹವಿಯ ನಿಂತಾಗೆ. ಶ್ರೇಯವನು ಕೋರುತ್ತ ಸಲ್ಲಿಸುವೆಯ ಹವಿಯ ನಿಂತಾಗೆ. ಮೆಲ್ಲ ಮೆಲ್ಲನೆ ತೇಜವೇರುತ ಸಲ್ಲಲಿತನ ಕವನು ಗೆಲ್ಲುವ. ಮೆಲ್ಲ ಮೆಲ್ಲನೆ ತೇಜವೇರುತ ಸಲ್ಲಲಿತನ ಕವನು ಗೆಲ್ಲುವ. ಬಲ್ಲಿದರು ನಾವಹೆವು ಸಂಶಯವಿಲ್ಲ ತ್ರಿಶಿರನೆ ನಿನ್ನ ಕರುಣದಿ. ಪೂಜ್ಯರೇ, ಏನಪ್ಪ ವಿರೂಪಾಕ್ಷ? ಪೂರ್ಣ ತಿಳುವಳಿಕೆ ನನಗೀಗ ಬಂತು. ಈ ದೇವಲೋಕದಲ್ಲಿರುವಂತಹ ಈ ಎಲ್ಲ ಸುವಸ್ತುಗಳು ಏನಿದ್ರು ನಮಗೆ ತಾತ್ಕಾಲಿಕ ಬಯಸಿದರೂ ಕೂಡ ಶಾಶ್ವತ ಖಂಡಿತ ಅಲ್ಲ. ಪುಣ್ಯ ಫಲದಿಂದ ಸ್ವರ್ಗ ಪ್ರಾಪ್ತಿ. ಸ್ವರ್ಗವನ್ನು ಹೊಂದಿದವರಿಗೆ ಇಲ್ಲಿರುವ ಭೋಗ ವಸ್ತುಗಳೆಲ್ಲ ಸಂಪ್ರಾಪ್ತವಾಗುತ್ತದೆ. ಶಾಶ್ವತವಾಗಿ ಸಿಕ್ಕದ ಆ ಸುಖ ಭೋಗ ನನಗೆ ಅವಶ್ಯ ಇಲ್ಲವೇ ಇಲ್ಲ. ಆದ್ರೆ ಗುರುಗಳೇ, ನಿಮ್ಗೇನಾದ್ರೂ ಇದರ ಸುಖ ಸಿಗಬೇಕು ಅಂತಾದ್ರೆ ನೀವು ಇಲ್ಲಿಯೇ ನೆಲೆಸುವವರಾಗಬೇಕು. ಇಲ್ಲ ನೆಲೆಸಲಿಕ್ಕೆ ಅವ್ರು ಬಿಡುವವರು ಅಲ್ಲವೇ ಅಲ್ಲ. ಖಂಡಿತ ಬಿಡ್ಲಿ. ಏನಿದ್ರು ತ್ರಿಮೂರ್ತಿಗಳಿದ್ದಾರಲ್ಲ, ಅವರ ಪಕ್ಷವನ್ನಂತೂ ಬಂದೇ ಬರ್ತಾರೆ, ನಮ್ಮನ್ನು ಬಡಿದು ಓಡಿಸ್ತಾರೆ. ಮೊದಲಿಂದಲೂ ನಡೆದುಕೊಂಡು ಬಂದ ಪದ್ಧತಿ. ಆದ್ರಿಂದ ಈ ಊರಲ್ಲಿ ನಾನು ಇರ್ಲಿಕ್ಕೆ ಇಷ್ಟಪಡುವುದಿಲ್ಲ. ನಾನು ನನ್ನ ಸ್ವಂತ ಊರಿಗೆ ಹೋಗ್ತೇನೆ. ಅಲ್ಲಿ ಹೋಗ್ಬೇಕಿದ್ರೆ ತಮ್ಮಂದ ಒಂದು ಅನುಗ್ರಹ, ಬೇರೆ ಏನು ಅಲ್ಲ. ಏನಾಗ್ಬೇಕು? ಹವ್ಯಸ್ಸ ಸಿಕ್ಕುವ ಹಾಗೆ ಮಾಡಬೇಕು ನಮಗೀಗ. ಗಾಂಪ, ಅಗ್ನಿಯ ಮೂಲಕವಾಗಿ ವಿಪ್ರವರ್ಗದವರು ದೇವತೆಗಳ ಬಲವರ್ಧನೆಗೆ ಬೇಕಾಗಿ ಹವಿಸ್ಸನ್ನು ಅರ್ಪಿಸ್ತಾರೆ. ಹೀಗೆ ದೇವತೆಗಳು ಬಲವರ್ಧನೆಗೊಂಡ್ರೆ ಲೋಕಕ್ಕೆ ಸಂತುಷ್ಟಿಯನ್ನು ಕಲ್ಪಿಸಿಕೊಡ್ತಾರೆ ಎನ್ನುವ ನಂಬಿಕೆ ಆ ವಿಪ್ರವರ್ಗದವರದ್ದು. ಅಯ್ಯ ಪೂಜ್ಯರೇ, ವಿರೂಪಾಕ್ಷ, ಗುರುಗಳೇ, ದೇವತೆಗಳು ಉಣ್ಣುವಂತ ಹವಿಸ್ಸನ್ನು ನೀನ್ ಯಾಕಪ್ಪ ಬಯಸ್ತೀಯ? ಗುರುಗಳೇ, ಅದನ್ನ ನಾವು ಸ್ವೀಕರಿಸಿದೆವು ಅಂತ ಆದ್ರೆ ದೇವತೆಗಳ ಹಾಗೆ ನಾವು ಬಲಿಷ್ಠರಾಗಲಿಕ್ಕೆ ಸಾಧ್ಯ ಅಲ್ಲವೇ? ನಮ್ಮ ತೇಜಸ್ಸು ಇಮ್ಮಡಿ ಆಗ್ತದಲ್ಲ. ಆ ತೇಜಸ್ಸು ಇಮ್ಮಡಿ ಆಯ್ತು ಅಂತ ಆದರೆ ಇಂದಲ್ಲ ನಾಳೆ, ನಾಳೆ ಅಲ್ಲ ನಾಡಿದ್ದು ಬಲಿಷ್ಠರಾಗಿ ಈ ದೇವಲೋಕದ ಮೇಲೆ ದಾಳಿ ನಡೆಸಿ ಅವರನ್ನ ಬಗ್ಗು ಬಡಿದು ಓಡಿಸಿ
ಈ ಪೀಠಕ್ಕೆ ನಾವೊಂದು ಜನ ಆಗ್ಬೋದಲ್ಲ ಅಂತ ನನ್ನ ಆಸೆ ಗುರುಗಳೇ. ಇಲ್ಲಿರುವ ಸುವಸ್ತುಗಳನ್ನೆಲ್ಲ ಅನುಭವಿಸಿಕೊಂಡಿರಬಹುದು. ಹೌದು ಪೂಜ್ಯರೇ, ನಮ್ಮ ಕನಸು ನನಸು ಮಾಡಿಕೊಡ್ಬೇಕು. ಅಂತೂ ಇಷ್ಟು ತಡವಾಗಿ ಆದ್ರೂ ನಿನ್ನ ಒಂದು ತಲೆ ಸರಿಯಾಗಿಯೇ ಕೆಲಸ ಮಾಡಿದೆ ಅಂತ. ನಿಮ್ಮ ಅನುಗ್ರಹ. ಹೇ ವಿರೂಪಾಕ್ಷ ಗುರುಗಳೇ, ಇಷ್ಟೇ ತಾನೇ ನಿನ್ನ ಸಂಪ್ರಾರ್ಥನೆ? ಇಷ್ಟೇ ಬಿಡೋ, ಆ? ನಿಶ್ಚಿಂತನಾಗು. ಹೌದೇ? ನಿಸ್ಸಂಖ್ಯೆಯನ್ನು ತಳೆ. ಆಗ್ಲಿ. ಏನಪ್ಪ, ಆ? ನನ್ನವರು ಎಂಬ ಅಭಿಮಾನದಿಂದ ನಿನ್ನನ್ನು ಇಲ್ಲಿಗೆ ಬಂದ ನಿನ್ನನ್ನು ತಕ್ಕೈಸಿದ್ದೇನಂತೆ. ಹ್ಮ್ ಏನು ಬೇಕು ಅಂತ ಉದಾರ ಮನಸ್ಕನಾಗಿ ಕೇಳಿದ್ದೇನಂತೆ. ಹ್ಮ್ ಕೇಳಿದ್ದನ್ನು ಕೊಡುವುದಿಲ್ಲ ಅಂತ ಹೇಳ್ತೇನ? ಒಂದೇ ಒಂದು ರಕ್ಕಸರಿಗೂ ಹವಿಸ್ಸು ಕೊಡ್ಲಿಕ್ಕೆ ಬರ್ತದೆ ಎನ್ನುವುದಕ್ಕೆ ಆ, ಆದ್ಯ ಪ್ರವರ್ತಕ ನಾನಾಗುತ್ತೇನೆ. ಆ, ಆ, ಅದಾಗ್ಬೇಕು. ಎಲ್ಲರಿಗೂ ಹವಿಸ್ಸನ್ನು ಸಮರ್ಪಿಸ್ತೇನೆ. ಆ, ಬಲ ಸಂವರ್ಧನೆಯನ್ನು ನೀನು ಸಾಧಿಸುವುದಕ್ಕೆ ನನ್ನ ಪೂರ್ಣ ಸಹಕಾರದ ದೇಣಿಗೆಯನ್ನು ನೀಡ್ತೇನೆ. ಹಾಗಿದ್ದರೆ ನಮ್ಮವ್ರನ್ನೆಲ್ಲ ಕೂಡಿಕೊಂಡು ಪಾತಾಳಕ್ಕೆ ಹೋಗ್ತೇನೆ. ಅಲ್ಲಿ ಹವಿಸ್ಸನ್ನು ಬೇಕಾದಾಗೆ ಉಂಡು ಕೊಬ್ಬಿ ಬರಬೇಕು ಮಕ್ಕಳ. ಎಷ್ಟು ಹೊತ್ತಿಗೆ ಹವಿಸ್ಸು ಕೆಳಗಿಳಿದು ಬರ್ತದೆ ಕಾಯ್ತಾ ಇರ್ತೇನೆ. ನೀವೆಲ್ಲ ಗುಂಪು ಕೂಡಿಕೊಂಡು ಹ್ಮ್ ಒಳ್ಳೆ ಸಂಘಟನೆಯನ್ನು ಹೊಂದಿ ಆ, ಇಲ್ಲಿಗೆ ಬರುವ ಸುದಿನವನ್ನು ನಾನು ನಿರೀಕ್ಷಿಸ್ತಾ ಇಲ್ಲೇ ಕುಳಿತಿರ್ತೇನೆ. ನಮೋ ನಮ. ಹೋಗಿ ಹೋಗಪ್ಪ, ಬರ್ತೇನೆ. ಹೋಗಪ್ಪ, ಬಾಗಿಲು ತನಕ ಬಿಟ್ಟು ಬರ್ಲಿಕ್ಕೆ ಬರ್ಬೇಕಾ? ಬೇಡ 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 ಬೇಡ. ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ದೇವತೆಗಳನ್ನು ಮಂಡೆ ಹೊಡೆದಾಕಿಯಾರು ನಿನ್ನನ್ನು ಹಿಂಬದಿಯಿಂದ ಬಡಿದು. ಇಲ್ಲ ಮಾಯಾವಿಗಳು ನಾವಲ್ಲವೇ. ಆ, ಮಾಯಾ ರೂಪದಲ್ಲಿ ಊರನ್ನು ಸೇರಿಕೊಳ್ತೇವೆ. ಹೋಗಪ್ಪ, ಹೋಗು ಹೋಗು. ಆಗಿ. ಸುರಗುರುವೇ ಪರಿಹವೆಯ ಸಮರ್ಪಿಸುತ್ತಿರಲು ರಹಸ್ಯದಲ್ಲಿ. ಸುರಗುರುವೇ ಪರಿಹವೆಯ ಸಮರ್ಪಿಸುತ್ತಿರಲು ರಹಸ್ಯದಲ್ಲಿ. ಒಂದು ತೇಜವು ವರ್ಧಿಸ ಕಳರಾಡಂಬರದಾಟೋ ಬದಲೇ. ಗುರುಪೀಠವನ್ನೇರಿಕೊಂಡು ಸ್ವರ್ಗಲೋಕದ ಸಂಪೂರ್ಣ ಶ್ರೇಯಸ್ಸನ್ನು ಹಾರೈಸುವವನಾಗಿ ಪ್ರವೃತ್ತನಾಗಬೇಕಾದವನು ನಾನು. ಆದರೆ ನಮ್ಮವನೊಬ್ಬ ಬಂದು ದೀನನಾಗಿ ಆರ್ತನಾಗಿ ಕಾಲು ಹಿಡಿದು ದಮ್ಮಯ್ಯದ ಕೈ ಹಾಕಿ ಬೇಡಿಕೊಂಡಾಗ ಅವನ ಪ್ರಾರ್ಥನೆಗೆ ಹೋಗೊಟ್ಟು ಹವಿಸ್ಸನ್ನು ಕೊಡ್ತೇನೆ ಅಂತ ಆಶ್ವಾಸನೆಯನ್ನು ನೀಡಿದವ. ಅಂದಿನಿಂದ ಇಂದಿನ ತನಕ ಬಿಡದೆ ಯಜ್ಞ ಕರ್ಮಗಳನ್ನು ಮಾಡಿ ಆ ಯಜ್ಞ ಮೂಲಕವಾಗಿ ಹವಿಸ್ಸನ್ನು ನಮ್ಮವರಾದಂಥ ದಾನವರುಗಳಿಗೆಲ್ಲ ಸಮರ್ಪಿಸಿದ್ದೇನೆ. ವರ್ತಮಾನ ಬರ್ತಾ ಉಂಟು. ದಾನವರೆಲ್ಲ ದಿನದಿಂದ ದಿನಕ್ಕೆ ಶುಕ್ಲ ಪಕ್ಷದ ಚಂದ್ರಮನೋಪಾದಿಯಲ್ಲಿ ಬೆಳೀತಾ ಇದ್ದಾರೆ ಅಂತ, ಬಲ ಸಂವರ್ಧನೆಯನ್ನು ಸಾಧಿಸಿಕೊಂಡಿದ್ದಾರೆ ಅಂತ. ಹಾಗಾದರೆ ಅವರೆಲ್ಲರ ಆಕ್ರಮಣದ ಆಗಮನ ಇಂದು ನಾಳೆ ಲಾದೀತು ಅಂತ ನಿರೀಕ್ಷಿಸ್ತಾ ಇರ್ತೇನೆ. ಒಗೋಡುದ ದಿಜಿಜಾತರು ಶೀಘ್ರದಿ ಸಕ್ಕದ ಬಾಗಿಲಿಗೆ. ಒಗ್ಗೂಡುದ ದಿಜಿಜಾತರು ಶೀಘ್ರದಿ ಸಕ್ಕದ ಬಾಗಿಲಿಗೆ. ಸಕ್ಕದ ಬಾಗಿಲಿಗೆ ಲಕ್ಕೆಯ ಕೈಯುವುದೆರುತ್ತಲಿ ತಮ್ಮಳು ಹಿಕ್ಕಿರುಳಾಡುತ್ತಿದೆ. ಏನಾಶ್ಚರ್ಯ ಇದು! ಬಲಶೂನ್ಯರಾದಂತಹ ದೈತ್ಯರು ನಮ್ಮ ಹೆಸರು ಕೇಳಿದರೆ ತಲೆ ತಗ್ಗಿಸಿ ಬದುಕುತ್ತಾ ಇದ್ದವರು. ಈ ದೇವಲೋಕದ ಕಡೆಗೆ ಬರುವ ಮನಸ್ಸಿದ್ದರೂ ತಲೆ ಎತ್ತದೇ ಇದ್ದವರಾಗಿದ್ದರು. ಇತ್ತೀಚೆಗಿನ ವಿಷಯವನ್ನೆಲ್ಲ ಗಮನಿಸುವಾಗ ದೇವತೆಗಳ ಮೇಲೆ ಎರಗುವುದಕ್ಕೆ ಸಕಲ ಸನ್ನಾಹವನ್ನು ಮಾಡಿಕೊಳ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೇನೆ. ಇದ್ದಕ್ಕಿದ್ದಂತೆ ಅವರ ತೇಜಸ್ಸು ಬೆಳಗುತ್ತಾ ಉಂಟು. ಇವರಿಗೆ ಈ ರೀತಿ ಬಲ ಎಲ್ಲಿಂದ ಬಂತು? ಯಾರಿಂದ ಕೊಡಲ್ಪಟ್ಟಿತು? ಏನಿದರ ಸಮಾಚಾರ? ಹೋಗಿ ಗುರುವಲ್ಲೇ ಕೇಳಿಕೊಳ್ತೇನೆ. ಸ್ವಾಮಿ, ದಿನ ದಿನ ಹವೆಯುಂಡು ಗೊಪ್ಪಿ ಖೋಳರುವಿಂದು. ದಿನ ದಿನ ಹವೆಯುಂಡು ಗೊಪ್ಪಿ ಖೋಳರುವಿಂದು. ರಣಕಣಿಯಾಗಿ ಮೆರೆದಿಹರಂದೆ ಇನಿತು ಸತ್ವಾಧಿಕರಾದರು ಗುರುವಿಂದ. ಎನಲೆಮ್ಮ ಗತಿಯೇನು ಮುಂದೆ. ಗುರುದೇವ, ಏನಪ್ಪ ಶಿಷ್ಯ ಸತ್ತಮ? ಇತ್ತೀಚೆಗಿನ ವಿಷಯವನ್ನೆಲ್ಲ ಗಮನಿಸಿದರೆ ಆ, ಬಹಳಷ್ಟು ವ್ಯತ್ಯಾಸ ಕಾಣ್ತಾ ಇದ್ದೇನೆ. ಏನು ವ್ಯತ್ಯಾಸ? ಬೇರೆ ಏನಲ್ಲ, ಮಾತ್ರ ಲೋಕದ ಹಿತಕಾಂಕ್ಷೆಯಿಂದಲೇ ಆ, ಅನೇಕ ವಿಪ್ರೋತ್ತಮರೆಲ್ಲ ಯಾಗ ಯಜ್ಞಾದಿಗಳನ್ನು ಗೈದು ಸುರರಾದ ನಮಗೆ ಹವಿಸ್ಸನ್ನು ಅರ್ಪಿಸಿ ಆ, ಲೋಕದ ಶುಭ ಕಾಮನೆಯನ್ನ ಕಾಣ್ತಾ ಇದ್ದವರು. ಹೌದು. ಈಗೀಗ ವಿಷಯ ತಿಳಿಯುವಾಗ ಆ, ನಮ್ಮ ದಾಯಾದ್ಯರಾದಂತಹ ದೈತ್ಯರೂ ಸಹ ಆ, ಹವಿಸ್ಸಿನ ಪಾಲನ್ನು ಪಡೆದು ಆ,
ಬಲಿಷ್ಠರಾಗಿದ್ದಾರೆ, ನಮ್ಮ ದೇವಲೋಕಕ್ಕೆ ದಾಳಿ ಇಡುವ ಮಟ್ಟಕ್ಕೂ ಬಂದಿದ್ದಾರಂತೆ. ಬಂದಾರು ಹವಿಸುಂಡ ಮೇಲೆ ಮತ್ತೆ ಬಾರದೆ ಇರ್ತಾರೇನೋ, ಯಾವಾಗ ಬರ್ತಾರಂತೆ? ಗುರುವರ್ಯ, ನಮ್ಮ ಹಿತಕಾಂಕ್ಷೆಯನ್ನೇ ಹೊತ್ತು ನಮ್ಮ ಅಭ್ಯುದಯಕ್ಕಾಗಿಯೇ ನಮ್ಮ ಈ ಗುರುಪೀಠವನ್ನು ಅಲಂಕರಿಸಿದ ನೀವು ಸದಾ ನಮ್ಮ ಮೇಲೆ ಅನುಗ್ರಹವನ್ನ ತೋರಬೇಕಿತ್ತು. ಹೌದು, ನಮ್ಮ ಮೇಲೆ ಹಗೆತನವನ್ನು ಸಾಧಿಸುತ್ತಿದ್ದ ದುಷ್ಟ ದೈತ್ಯರಿಗೂ ಈ ರೀತಿ ಸಹಕಾರ ನೀಡಿ ನಮ್ಮ ಅಧಪತನಕ್ಕೆ ನೀವು ಮುಂದಾಗ್ತಾ ಇದ್ದೀರಾ. ಇದು ನಿಮಗೆ ಸರಿಯೇ, ಸಮಂಜಸವೇ? ಹೀಗೆ ಮಾಡಬಹುದೇ ಸ್ವಾಮಿ? ಓ ಮಘವ ಗುರುವರ್ಯ, ಯಾಕಯ್ಯ ಹೆದ್ರಿ ಸಾಯ್ತಿ? ನಮಗದೇ ಹೆಚ್ಚು. ಆಗದಿರಯ್ಯ ಅಯ್ಯ ಬೀದ ಆಗದಿರಯ್ಯ ಭುಜಾಧಿಪನೇ ಓ ಸ್ವರ್ಗೀಯನೇ, ಮಾತಾ ಪಿತರ ವಂಶವೆನಗೊಂದೆ ಗಣನೆ ಗೊತ್ತಾಯ್ತಾ? ಖಾತುಕಾತನ ಅಲ್ಲ, ಖಾತುಕಾತನ ಅಲ್ಲ, ಆಗಲ್ಲ. ಕರ್ತವ್ಯ ಎಸಗೆ ಪಕ್ಷಪಾತ ಧೋರಣೆಯೇ ಇಲ್ಲ. ರೀತಿ ತಪ್ಪಿದೇನೆಂದು ಪೇಳ್ವರೆ ಹೀಗೆ ಖಾತುಕಾತನವಲ್ಲ, ಕರ್ತವ್ಯ ಎಸಗೆ ರೀತಿ ತಪ್ಪಿದೇನೆಂದು ಪೇಳ್ವರೆ ಹೀಗೆ. ದೇವೇಂದ್ರ ಗುರುವರ್ಯ. ಮಘವ, ಏನು ಸ್ವಾಮಿ? ಓ ಸಕ್ರ, ಏನು ಸ್ವಾಮಿ? ಎಲ್ಲಿದ್ದಿ ನೀನು? ನಿಮ್ಮ ಎದುರಿಗೆ ನಿಂತಿದ್ದೇನೆ. ಎದುರೇ ಇದ್ದೀಯಲ್ವಾ? ಹೌದು. ನಿನ್ಗೆ ಎದುರು ನಿಲ್ಲುವ ಅಭ್ಯಾಸ ಸ್ವಲ್ಪ ಕಮ್ಮಿ ಅಂತ ನಾ ಕೇಳಿದ ನೆನಪು. ಹೌದು. ಆದ್ರಿಂದಲೇ ಮೂರ್ ಸರ್ತಿ ಕೇಳೋದು. ಪುರಂದರ ಗುರುವರ್ಯ, ಕೇಳ್ತಾ ಇದ್ದೀಯಲ್ವಾ? ಹೇಳ್ತಾ ಇದ್ದೇನೆ. ಹಾಗಾದ್ರೆ ನಾನು ಹೇಳಲಿಕ್ಕೆ ಶುರು ಮಾಡ್ಲಾ? ಓಹೋ, ಇನ್ನೂ ಪ್ರಾರಂಭ ಆಗ್ಲಿಲ್ವಾ? ನೀನು ಎಂತದಪ್ಪ ಆಕ್ಷೇಪ ಎತ್ತಿದ್ದು? ಹವಿಸ್ಸನ್ನು ರಕ್ಕಸರಿಗೆ ಕೊಟ್ಟದ್ದು ಯಾಕೆ ಅಂತ ಅಲ್ವಾ? ಹೌದು. ಏಯ್ ದೇವೇಂದ್ರ, ಗುರುವರ್ಯ. ಚಕ್ರ, ಗುರುವರ್ಯ. ಪುರಂದರ, ಏನು ಸ್ವಾಮಿ? ನಾನು ನಿನ್ನ ಹತ್ರವೇ ಹೇಳೋದು. ನಾನು ಅದನ್ನೇ ಕೇಳುವುದು. ನನ್ನ ಅಪ್ಪ ಯಾರು ಗೊತ್ತುಂಟ? ಯಾರು ಗುರುಗಳೇ? ನನ್ನ ಅಪ್ಪ ವಿಶ್ವಕರ್ಮ. ನೀವು ಹೇಳಿದ ಮೇಲೆ ನಾನು ಒಪ್ಪಿಕೊಳ್ತೇನೆ. ವಿಶ್ವ ಎಂಬ ಶಬ್ದದ ಅರ್ಥ ಗೊತ್ತುಂಟ? ಇಲ್ಲ, ನೀವು ಹೇಳಿ ಗೊತ್ತಾಗಬೇಕಷ್ಟೆ. ಅತ್ಯಂತ ವಿಶಾಲವಾದದ್ದು ಯಾವುದೋ ಅದು ವಿಶ್ವ. ಅದಕ್ಕೆ ಹಾಗೆ ಹೆಸರ? ಆಗಲಿ ಗುರುಗಳೇ. ಅಂಥ ವಿಶಾಲ ವ್ಯಾಪ್ತಿಯನ್ನು ಹೊಂದಿದ್ದಕ್ಕೆ ಸಮುಚಿತವಾದಂತಹ ಕರ್ಮವನ್ನು ಉಪದೇಶಿಸಬಲ್ಲಂತ ಯೋಗ್ಯತಾ ಸಂಪನ್ನನ ಮಗನನು. ಹೌದು. ಊರಿನವರಿಗೆ ಉಪದೇಶ ಮಾಡುವವನ ಮಗ ಇನ್ನೊಬ್ಬರ ಹತ್ರ ಉಪದೇಶ ಪಡಿಬೇಕಾ? ಅಗತ್ಯ ಇಲ್ಲ. ಅಂಥ ಅಥವಾ ಇನ್ನೊಬ್ಬರ ಉಪದೇಶ ಪಡೆಯುವಂತಹ ಕರ್ಮದಲ್ಲಿ ಪ್ರವೃತ್ತನಾಗ್ತಾನ? ಆಗ್ಲಿಕ್ಕಿಲ್ಲವಾಗಿತ್ತು. ರಕ್ಕಸರು ಅಂತ ನೀವು ಹೇಳಿದಿ. ಹೌದು. ಅವರನ್ನು ದೈತ್ಯರು ಉಂಟ್ಲಾ, ದೈತ್ಯರು ಉಂಟ್ಲಾ, ದಾನವರು ಉಂಟ್ಲಾ, ಹೇಗೆ ಬೇಕಾದರೂ ಪರ್ಯಾಯ ಶಬ್ದಗಳಿಂದ ಕರಿ. ಈ ರೀತಿ ಶಬ್ದಗಳು ಹುಟ್ಟಿಕೊಳ್ಳುವುದಕ್ಕೆ ಕಾರಣ ಅವರನ್ನು ಹಡ್ದ ತಾಯಿ ಹೌದಲ್ವಾ? ಹೌದು ಸ್ವಾಮಿ. ಯಾಕಂದ್ರೆ ದಿತಿಯಿಂದಾಗಿ ಅಲ್ವಾ ದೈತ್ಯರು ಅಂತಾದದ್ದು, ಧನುವಿನಿಂದಾಗಿ ಅಲ್ವಾ ದಾನವರು ಅಂತಾದದ್ದು. ಹೌದು ಸ್ವಾಮಿ. ಆದ್ರೆ ಅವರೆಲ್ಲರಿಗೂ ಅಪ್ಪ ಯಾರು? ಒಬ್ಬನೇ ಕಶ್ಯಪ. ಹೌದಾ? ಹೌದು ಸ್ವಾಮಿ. ಹೌದಾ? ಹೌದು ಗುರುಗಳೇ. ಅಮ್ಮ 12 ಇರ್ಬೋದು, ಅಪ್ಪ ಒಬ್ಬನೇ. ಅಪ್ಪ ಒಬ್ಬನೇ ಗುರುಗಳೇ. ಅಮ್ಮ ಮತ್ತು ಅಪ್ಪ ಇವುಗಳ ಸಂಬಂಧ ನಿನಗೆ ಚೆನ್ನಾಗಿ ಮನವರಿಕೆ ಮಾಡಿಸ್ತೇನೆ. ಹೌದಾ? ಅಪ್ಪ ಅಂದ್ರೆ ದ್ರವ್ಯದ ಹಾಗೆ, ಅಮ್ಮ ಅಂದ್ರೆ ಪಾತ್ರೆಯ ಹಾಗೆ. ಒಂದು ದ್ರವ್ಯವನ್ನು 13 ಪಾತ್ರೆಗೆ ಹಂಚಿ ಹಾಕಬಹುದು. ಓಹೋ. ಆದರೆ ಒಂದು ಪಾತ್ರೆಗೆ 13 ದ್ರವ್ಯವನ್ನು ಹಾಕಬಾರ್ದು. ಗೊತ್ತಾಯ್ತಾ ನಿನಗೆ ರಹಸ್ಯ? ಈಗ ಗೊತ್ತಾಯ್ತು. ಪಾತ್ರೆ ಒಂದೇ ಒಂದೋ ಹಾಲು ಹಾಕೋದ್ರಲ್ಲಿ. ಅದಲ್ಲ, ಮಜ್ಜಿಗೆ ಹಾಕು. ಮಜ್ಜಿಗೆ ಅಂದ್ರೆ ಎಂಥದ್ದು ಅಂತ ನಿನ್ಗೆ ಗೊತ್ತುಂಟಾನ? ಇಲ್ಲ. ಮಜ್ಜಿಗೆ ಅಂದ್ರೆ ಮಹನೀಯ,
ಹಾಲನ್ನು ಕೆಡಿಸಿದ್ರೆ ಉಂಟಾಗುವುದಕ್ಕೆ ಮಜ್ಜಿಗೆ ಅಂತ ಹೆಸರು. ಓ ಹಾಗ. ಏ ಸಕ್ರ, ನಿನಗೇನು ಗೊತ್ತೋ ತಕ್ರದ ರುಚಿ? ಸ್ವರ್ಗದಲ್ಲಿ ಯಾವ ವಸ್ತು ಕೆಡುವುದಿಲ್ಲ. ಇಲ್ಲ. ಹಾಗಾಗಿ ಹಾಲು ಕೆಟ್ಟರೆ ಮಾತ್ರ ಮಜ್ಜಿಗೆ ಉಂಟಾಗುವುದು. ಓಹೋ, ಕೆಟ್ಟು ಉಂಟಾಗುವ ಮಜ್ಜಿಗೆಯ ರುಚಿ ಕೆಡದೇ ಇರುವ ಲೋಕದ ನಿನಗೆಂತ ಗೊತ್ತುಂಟ? ನನಗೇನೂ ಗೊತ್ತಿಲ್ಲ ಸ್ವಾಮಿ. ಆಗ ಬಾ. ಚಕ್ರಸ್ಯ ತಕ್ರಂ ದುರ್ಲಭಂ ಅಂತ ನಮ್ಮವರು ನಿನ್ನ ಬಗ್ಗೆ ಹೇಳಿಕೊಳ್ತಾ ಇದ್ದಾರೆ. ಹೌದು, ಇಂದ್ರನಿಗೆ ಎಲ್ಲ ಉಂಟು, ಮಜ್ಜಿಗೆ ಇಲ್ಲ ಅಂತ. ಮಜ್ಜಿಗೆ ಇಲ್ಲ. ಯಾಕೆ ತೆಗಿದೆ ಈ ಮಜ್ಜಿಗೆ ಸಂಗತಿ? ಪಾತ್ರೆಯಲ್ಲಿ ಒಂದ ಮಜ್ಜಿಗೆ ಹಾಕು, ತೊಂದರೆ ಇಲ್ಲ. ಅಥವಾ ತುಪ್ಪ ಹಾಕು, ತೊಂದರೆ ಇಲ್ಲ. ಆದ್ರೆ ಒಂದೇ ಪಾತ್ರೆಯಲ್ಲಿ ಹಾಲು, ಮಜ್ಜಿಗೆ, ತುಪ್ಪ, ಬೆಣ್ಣೆ ಎಲ್ಲ ಹಾಕಿದ್ರೆ ಪ್ರಯೋಜನಕ್ಕೆ ಬರುವುದಿಲ್ಲ. ಕಶ್ಯಪ ಎನ್ನುವುದೊಂದು ದ್ರವ್ಯ. ಧನು, ದಿತಿ, ಅದಿತಿ, ಕದ್ರು, ವಿನುತ ಇವೆಲ್ಲ ಪಾತ್ರೆಗಳು. ಒಂದೊಂದು ಪಾತ್ರೆಯಲ್ಲಿ ಇರಿಸಲ್ಪಟ್ಟ ದ್ರವ್ಯಗಳು. ಆ ದ್ರವ್ಯ ಪಾತ್ರೆಯ ಸಂಸ್ಕಾರದಿಂದಾಗಿ ಬೇರೆ ಬೇರೆ ಗುಣಧರ್ಮಗಳನ್ನು ಹೊಂದುತ್ತದೆ. ಅವರು ದೈತ್ಯರು, ಇವರು ದಾನವರು. ಇವರು ವರಗ ಸಂತತಿಯವರು, ಅವರು ಖಗ ಸಂತತಿಯವರು. ಎಲ್ಲ ಬೇರೆ ಬೇರೆ ಆದ್ರೂ ಬುಡ ಒಂದೇ ಅಲ್ವಾ? ಬುಡ ಒಂದೇ ಸ್ವಾಮಿ. ಬುಡ ಒಂದೇ. ನಮಗೆ ತಲೆ ಮೂರಿರ್ಲಿ, ಬುಡ ಒಂದೇ. ಹೌದಲ್ಲ? ಅದು ವಿಷಯ. ಯಾಕಂದೇನೆ ಈ ಮಾತು ಗೊತ್ತಾಗಲಿಲ್ಲ. ಎಲ್ಲವನ್ನೂ ಒಂದೇ ಅಂತ ತಿಳಿಯುವ ಅಪ್ಪನ ವಂಶ ಅಮ್ಮನ ವಂಶ ಅಂತ ಜಗಳ ಮಾಡ್ಲಿಕ್ಕೆ ನಾನು ನಿನ್ನಷ್ಟು ಸಣ್ಣ ಬುದ್ಧಿ ಅವನನ್ನು ಅದಲ್ಲ. ಕಿರುತಾಯಿ ಮಕ್ಕಳು ಕಿರುತಾಯಿ ಮಕ್ಕಳು ಅಂತ ಜಗಳ ಮಾಡುವಷ್ಟು ಅಲ್ಪ ಬುದ್ಧಿ ಅವನ ನಾನು. ಅದಿರ್ಲಿಕ್ಕಿಲ್ಲ. 3 ಪಟ್ಟು ಹೆಚ್ಚಾದ ಬುದ್ಧಿವಂತಿಕ ನಮ್ಮದ್ದು ಎನ್ನುವುದಕ್ಕೆ ದ್ಯೋತಕ 3 ತಲೆ. ತಲೆ 3 ಅವರು. ಆದ್ರಿಂದಲೇ ತಾಯಿ ವಂಶ ತಂದೆ ವಂಶ ಅಂತ ಹೇಳಿದ್ರೆ ಜಗಳ ಇಲ್ಲ ನಮ್ಮದು. ರಕ್ಕಸರಾಗಲಿ, ದಾನವರಾಗಲಿ, ದೈತ್ಯರಾಗಲಿ ನಮ್ಮ ಅಪ್ಪನಿಗೆ ಹುಟ್ಟಿದ ಮಕ್ಕಳು. ಉಪವಾಸ ಕೂತ್ಕೊಳ್ಳೋದಲ್ಲ ಅಂತ ಹೇಳಿ ಹವಿಸ್ಸನ್ನು ಕೊಡಿಸಿದ್ದೇನೆ. ನಾನು ಕೈಯಾರ ಕೊಟ್ಟಿದ್ದೇನೆ. ಗೊತ್ತಾಯ್ತಲ್ಲ? ಇದಕ್ಕೆ ನೀನು ಇದ್ದ ಸಣ್ಣ ತಲೆಯನ್ನು ಬಿಸಿ ಮಾಡಿಕೊಳ್ಳೋದು ಬೇಡ. ಗೊತ್ತಾಯ್ತಾ? ಏ ಮಗವ, ನಾನು ನಿನಗೆ ಹೇಳೋದು. ಗೊತ್ತಾಯ್ತು ಗುರುವರ್ಯ. ಹಾಲುಂಡು ವಿಷಮ, ಹಾಲುಂಡು ವಿಷಮ ಸೂಸುವ ಹಾವಿನಂತೆ ಹಾಳುಗೈಯಾದೆ ಸುಮ್ಮಗಿರುವರೆ ಮುಂದೆ ಕುಳ್ಳರ ಪೋಷಿಸಿ ಕಾಲಾಂತರದಲ್ಲಿ ಶೂಲವಾಗದೆ ಮಾಡರವರು ಮತ್ತಿರಲೇ. ಗುರುದೇವ, ಓಂ. ನಿಮ್ಮ ಮಾತಿಗೆ ಈ ಉತ್ತರ ಕೊಡುವ ಎದೆಗಾರಿಕೆ ನನಗಿಲ್ಲ. ಯಾವನಿದ್ದಾನ? ಆದರೆ ದೈತ್ಯರ ಗುಣಧರ್ಮವನ್ನ ಬಹು ವರುಷದಿಂದ ತಿಳಿದಿರುವಂತಹ ನಾನು ಇಷ್ಟನ್ನು ಮಾತ್ರ ಹೇಳಬಲ್ಲೆ. ಎಷ್ಟನ್ನು? ಹಾವಿಗೆ ಹಾಲೆರೆದರೆ ಹಾವು ಕಚ್ಚಿದಾಕ್ಷಣ ವಿಷವನ್ನೇ ಕಾರುತ್ತದೆ. ಹೇಗೋ ದೈತ್ಯರು ನಮ್ಮಂತೆಯೇ ಅವರು ಹವಿಸ್ಸನ್ನ ಪಡೆದರು. ಅವರ ಮೂಲಭೂತವಾದ ಗುಣಧರ್ಮಕ್ಕೆ ಅನುಸರಿಸಿ ನಮ್ಮ ಮೇಲೆ ಹಲ್ಲೆ ಮಾಡದೆ ಹೋಗಲಿಕ್ಕಿಲ್ಲ. ಆದ್ರಿಂದ ಹವಿಸ್ಸು ಕೊಡಬಾರದು. ಆದ್ದರಿಂದ ಇನ್ನಾದರೂ ಕೊಡುವುದನ್ನು ನೀವು ತಡೆಯುವುದು ಒಳ್ಳೆಯದು. ಓ, ನಾವು ಯಾರು ಗೊತ್ತುಂಟ? ಬ್ರಾಹ್ಮಣರು. ಬ್ರಾಹ್ಮಣರು ಅಂದ್ರೆ ಜಾತಿವಾಚಕ ಶಬ್ದ ಅಲ್ಲ. ಅಲ್ಲ ಅಲ್ಲ, ಗುಣವಾಚಕ. ನೆನಪಿಟ್ಟುಕೋ. ಬ್ರಾಹ್ಮಣ ಹೇಳುವ ಒಂದು ಶಬ್ದವನ್ನು 2 ವಿಭಾಗದಿಂದ ಬಳಸಲಿಕ್ಕೆ ಬರ್ತದೆ. ಹೌದಾ? ಒಂದು ಜಾತಿವಾಚಕ. ಅವನ ಅಪ್ಪ ಬ್ರಾಹ್ಮಣ, ಅವನ ಅಮ್ಮ ಬ್ರಾಹ್ಮಣತಿ. ಆದ್ರಿಂದ ಅವರಿಬ್ಬರಿಗೆ ಹುಟ್ಟಿದ ಇವನು ಬ್ರಾಹ್ಮಣ. ಅದು ಜಾತಿವಾಚಕವಾಗಿ ಪ್ರಯೋಗಿಸಿದ. ಇನ್ನೊಂದುಂಟು ಗುಣವಾಚಕ. ಬ್ರಹ್ಮಂ ಅಗಚ್ಚತೀತಿ ಬ್ರಾಹ್ಮಣ. ಓ, ಸರ್ವದರಲ್ಲೂ ಪರಬ್ರಹ್ಮ ಸ್ವರೂಪವನ್ನು ಕಾಣುವುದು. ಕೇಳಿದ್ಯಾ ನೀನು? ಗವಿ, ಹಸ್ತಿನಿ, ಶುನಿ ಚೈವ ಸ್ವಪಾಕೆ ಪಂಡಿತಾ ಸಮದರ್ಶಿನ ಅಂತ. ನಾವಂಥವ್ರು. ನಮಗೆ ನಾಯಿಯೂ ಒಂದೇ, ನಾಯಿ ಮಾಂಸ ತಿನ್ನುವವರು ಒಂದೇ, ಆನೆಯೂ ಒಂದೇ, ದನವೂ ಒಂದೇ. ಎಲ್ಲ ಜೀವ ಜಾಲಗಳಲ್ಲಿ ಪ್ರಭೇದವನ್ನು ಪಕ್ಷಪಾತವನ್ನು ತಳೆಯುವವರಲ್ಲ. ಅಲ್ಲ. ನೀನು ಹೇಳುವ ಎಂತ ಹಾವಿನ ವಿಷ ಹೇಳ್ತೀಯೋ, ನಮಗದು ಒಂದೇ. ಅಮೃತವೂ ಒಂದೇ, ವಿಷ ಏನಯ್ಯ? ಶ್ರೀಮನ್ನಾರಾಯಣ ದೇವರನ್ನು ದೇವರು ಅಂತ ಹೊಗಳ್ತಿ. ಆಚೆಯಲ್ಲಿ ಹಾಲಾಹಲ, ಈಚೆಯಲ್ಲಿ ಅಮೃತ ಭಾಂಡ. ಎರಡಕ್ಕೂ ಉತ್ಪತ್ತಿ ಸ್ಥಾನವನ್ನು ಕಲ್ಪಿಸಿಕೊಟ್ಟದಲ್ವೇ ಕ್ಷೀರಸಾಗರ? ಹೌದು. ಅಲ್ಲಿ ಕೂತಿದ್ದಾನೆ ಅಂದ್ರೆ ವಿಷ ಅಮೃತಗಳನ್ನು ಸಮನ್ವಯ ಮಾಡುವಂತ ದೃಷ್ಟಿಕೋನ ಬೇಕು ಅಂತಲ್ವಾ? ಈ ಕಡೆಯಲ್ಲಿ ಮಹಾಶೇಷ, ಆ ಕಡೆಯಲ್ಲಿ ಗರುಡ, ಎರಡನ್ನು ಮನೆ ಅಂಗಳದಲ್ಲಿ ಇಟ್ಟುಕೊಂಡಿದ್ದಾನಲ್ಲ.
ಅದು ವಿಷಕಾರ್ತದೆ, ಇದು ಅಮೃತತ್ವದ ಪ್ರತೀಕ. ಏನದ್ರ ಅರ್ಥ? ಅಂಥವರನ್ನು ಪೂಜೆ ಮಾಡುವವ ನೀನು ಏ ಬೆಪ್ಪ, ಸುಮ್ಮನೆ ಈಗ ಸುಮ್ಮನೆ ತರಲೆ ಮಾಡಬೇಡ, ಹೋಗಪ್ಪ. ಸ್ವಲ್ಪ ಬಗ್ಸ, ಸ್ವಲ್ಪ ಬಗ್ಸು. ಮತ್ತೊಂದು ಭಿನ್ನಪ ಕೇಳಯ್ಯ ಗುರುವೆ, ಮತ್ತೊಂದು ಭಿನ್ನಪ ಕೇಳಯ್ಯ ಗುರುವೆ, ಮತ್ತೇರಿಸುವ ಸೂರೆ ಸವಿವುದು ತರವೇ, ಮತ್ತೇರಿಸುವ ಸುರೆ ಸವಿವುದು ತರವೇ, ಉತ್ತಮ ಸೋಮಪಾನವನೀವೇ ನಿಮಗೆ, ಸತ್ವಗುಣವನೇ ವರ್ತಿಪುದು ನಿಮಗೆ. ಓ ಗುರುವರ್ಯ, ಏನು ಗುರುವರ್ಯರಾದ ನಿಮ್ಮಲ್ಲಿ ನನ್ನ ಆಗ್ರಹದ ವಿನಂತಿ. ಏನಪ್ಪ ಆಗ್ರಹದ ವಿನಂತಿ? ಅಂದ್ರೆ ಮೊದಲು ಬರುವಾಗ ನಿಮ್ಮಲ್ಲಿ ನಾನು ಈ ಗುಣವನ್ನ ಕಂಡಿರಲಿಲ್ಲ. ಹೆಂಡ ಕುಡಿಯುವುದು. ಇಲ್ಲಿಗೆ ಬಂದ ಮೇಲೆ ನಿಮ್ಮದ್ದು ಇತ್ತೀಚೆಗೆ ವಿಪರೀತವಾಯ್ತಲ್ಲ. ಆಯ್ತು. ನಿಮ್ಮ ಈ ವಿಪರೀತ ಲಕ್ಷಣವನ್ನ ಕಂಡ ಮೇಲೆ ನಿಮ್ಮ ಕುರಿತು ನನಗಿರುವ ಸದ್ಭಾವನೆ, ಗೌರವ ಭಾವನೆ ಕುಂಠಿತವಾಗಲಿಕ್ಕೆ ಅವಕಾಶ ಆದೀತು ಅಂತ ಒಂದು ಭೀತಿ. ಯಾವುದು? ಯಾಕಂದ್ರೆ ಇನ್ನೊಬ್ಬರಿಗೆ ಉಪದೇಶ ಮಾಡುವಂತಹ ದಿವ್ಯ ಪೀಠವನ್ನು ಅಲಂಕರಿಸಿದ ನೀವು ನನಗೆ ಪರಮ ಪೂಜನೀಯರು. ನೀವೀಗ ಆ ಹುಳಿ ಹೆಂಡವನ್ನು ಕುಡಿಯುವುದನ್ನು ಬಿಡಿ, ನಿಮಗೆ ಬೇಕಾದ್ರೆ ಸೋಮಪಾನ ಮಾಡುವುದಕ್ಕೆ ನಾನು ತಂದು ಕೊಡ್ತೇನೆ, ಒಳ್ಳೆ ಹಣ್ಣಿನ ರಸವನ್ನ. ಏನ್ ಹೇಳಿದ್ಯಾ? ಏನ್ ಹೇಳಿದ್ಯಾ? ಹೆಂಡ ಕುಡಿಬೇಡಿ ಅಂದೆ. ಇಲ್ಲಿಗೆ ಬರುವಾಗಲೇ ಒಂದು ನಿಬಂಧನೆಯನ್ನು ಹೇರಿದ್ದು ನೆನಪುಂಟ ನಿನಗೆ? ನಾನು ಏನೇ ಮಾಡಿದ್ರು ಆಕ್ಷೇಪಿಸಬಾರದು ಅಂತ. ಅದೇನೋ ಹೌದು. ಹೆಂಡ ಮಾಡ್ಬೇಕಾದ್ರೆ ಕೊಳಿಬೇಕಾ ಬೇಡವಾ? ಹಣ್ಣು ಹಂಪಲುಗಳು ಕೊಳಿಬೇಕು. ಇಲ್ಲಿ ಕೊಳಿತದ ಸ್ವರ್ಗದಲ್ಲಿ? ಇಲ್ಲ. ಇಲ್ಲಿ ಅಲ್ಲ ನಾನು ಕೊಳಿಸಿದ್ದು, ಅಲ್ಲ ನಮ್ಮವರ ಹತ್ರವೇ ಕೊಳಿಸಿ ತರಿಸುವುದು. ಹೌದು. ಇದು ಏನಿದ್ರು ವಿದೇಶಿ ಮದ್ಯ, ಇಲ್ಲಿಯದ್ದಲ್ಲ. ಅದರಿಂದಲೇ ಅದು ಅಲ್ಲಿಂದ ತರಿಸುವುದು ಬೇಡ. ನಿನ್ನ ಮನೆಯದ್ದೇನು ಗಂಟು ಖಾಲಿ ಆಗಲಿಲ್ಲ ನಾನು ಕುಡಿದ್ರಿಂದ ಅಂತ ನಾನು ಹೇಳುವುದಕ್ಕೆ ಬೇಕಾಗಿ ಇದನ್ನು ಹೇಳ್ತಾ ಇರುವುದು. ಅಯ್ಯಯ್ಯೋ ತಗೋ, ಸೋಮಪಾನ ಹೇಳಿದ್ಯಲ್ಲ, ಹೌದು, ಅದು ತಲೆ ತಾಗುತ್ತದೇನ? ಅದನ್ನು ಕುಡಿಯುವುದುಂಟ? ಎಲ್ಲಿ ಹೆಂಗಸರು ಮಕ್ಕಳು ಕುಡಿಯುವಂತದ್ದು? ಈಗ ನಾನು ಕುಡಿತಾ ಇರುವುದು ಹೆಂಡ. ಹೆಂಡ ಕುಡಿಬಾರದು ಅಂತ ಆಕ್ಷೇಪಿಸ್ತಿ. ಕುಡಿಬಾರದು ಎಲ್ಲ ಆಕ್ಷೇಪಿಸಬೇಕು. ಯಾರನ್ನು ಗೊತ್ತುಂಟ? ಯಾರನ್ನ? ಹೆಂಡ ಕುಡಿದು ದಾರಿ ಬದಿಯಲ್ಲಿ ಬೀಳುವವನನ್ನು. ಒಬ್ಬ ಕೆಂಡವನ್ನು ಕುಡಿತಾನೆ, ಬೆನ್ನಿಗೆ ಹೆಂಡವನ್ನು ಕುಡಿತಾನೆ. ಕೆಂಡವನ್ನೇ ಅರಗಿಸಿಕೊಳ್ಳಬಲ್ಲವನಿಗೆ ಹೆಂಡ ಒಂದು ಲೆಕ್ಕವೇನೋ? ಅದಲ್ಲ, ನಾನು ಅಂಥವ. ಮನಸ್ಸು ಮಾಡಿದ ಕೆಂಡವನ್ನೇ ಬೊಗಸೆಯಲ್ಲೆತ್ತಿ ಕುಡಿಯಬಲ್ಲವ. ಸದ್ಯಕ್ಕೆ ಹೆಂಡ ಕುಡಿತಾ ಇದ್ದೇನೆ. ಗುರುಗಳೇ, ಹೆಂಡ ಕುಡಿಬಾರ್ದು. ಎಲ್ಲ ನಿನಗೆ ಕೊಟ್ಟ ಸಾಲಿಗೆ ಹಚ್ಚಾಯ್ತು. ನಿನ್ನ ಬಗ್ಗೆ ವಾತ್ಸಲ್ಯ ತಳೆದು ನಾವು ಅಲ್ಲಿಯೇ ಪೀಠ ಬಿಟ್ಟು ಇಲ್ಲಿಗೆ ಬಂದ್ರೆ ಇವತ್ತು ನನ್ನ ಹೆಂಡವನ್ನು ಆಕ್ಷೇಪಿಸ್ತಿ, ನಾಳೆ ನನ್ನನ್ನು ಕಂಡ ಹಾಗೆ ಆಕ್ಷೇಪಿಸ್ಲಿಕ್ಕಿಲ್ವ? ಅಧಿಕ ಪ್ರಸಂಗ ಮಾತಾಡದೆ ಹೋಗ್ತೀಯಾ? ಅಲ್ಲ ಈಗ ಈ ಪೀಠ ಬಿಟ್ಟು ನಾನು ನನ್ನವರನ್ನೆಲ್ಲ ಕೂಡಿಕೊಂಡು ಬಂದು ನಿನ್ನ ಸರ್ವನಾಶ ಮಾಡ್ಬೇಕು? ದಮ್ಮಯ್ಯ 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 ಗುರುವರ್ಯ, ಜಾಗ ಬಿಡು, ಜಾಗ ಬಿಡು. ನಾನು ಹೋಗ್ತೇನೆ, ನೀವಿಲ್ಲಿಂದ ಪೀಠ ಬಿಟ್ಟು ಹೋಗಬೇಡಿ. ನೀವು ಎಷ್ಟೇ ಕುಡಿ, ಒಟ್ಟು ತಲೆ ಬಿಸಿಯಾಗಿದೆ. ಒಂದು ಸ್ವಲ್ಪ ತಿರುಗಾಟ ಮಾಡ್ಕೊಂಡ್ ಬರ್ಬೇಕು. ಮೂಲದೇ ಲದೆಯಂತೆ ನಿಂದಿರುವ ಕುಸುಮಗಂಧಿ ಬಂದೆಯ ಸುಮಜೇನಗೆ ಕಂಡನಿಗೆ ಸಂದೇಹವಾಯಿತು ಮನಗೆ. ನಂದನ ವನಕ್ಕೆ ಬಂದಿದ್ದೇನೆ. ಮರದ ಬುಡದಲ್ಲಿ ಒಂದು ಬಳ್ಳಿ ನಿಂತುಕೊಂಡು ಉಂಟಲ್ಲ. ಅಲ್ಲ, ಮರದ ಬುಡದಲ್ಲಿ ಬಳ್ಳಿ ಇರುವುದು ಸಹಜ, ಮರವನ್ನು ಅಪ್ಪಿಕೊಂಡು ಅಲ್ಲಲ್ಲ, ಇದು ಅವಳಲ್ವಾ ರಂಬೆ? ನನ್ನ ಪರಿಚಯ ಉಂಟು. ರಂಬೆ ಆಚಾರ್ಯರೇ, ಏನು ಇದು ಹೊತ್ತಲ್ದ ಹೊತ್ತಿಗೆ ಈ ಮರದ ಬುಡದಲ್ಲಿ ನಿಂತ್ಕೊಂಡು ಏನು ಕೆಲಸ ನಡೆಸಿದ್ದಿ? ಏನಿದ್ರ ಔಚಿತ್ಯ? ಗುರುಗಳೇ, ಸ್ವರ್ಗೀಯ ಸಂಪತ್ತಿನ ಸುಸ್ಥಿರತೆಗಾಗಿ ದೇವೇಂದ್ರನ ಆದೇಶ, ಸದಾಶಿವನ ಪೂಜೆಗಾಗಿ ಮಂದಾರ ಹೂ ಸಂಗ್ರಹಕ್ಕೆ ಇಲ್ಲಿಯವರೆಗೆ ಬಂದಿದ್ದೇನೆ. ಓಹೋ, ಮಂದಾರದ ಹೂ ಮಹಾದೇವನ ಪೂಜೆಗ? ಸುಂದರಿ, ಓ ನಾನು ಯಾರ್ಯಾರಿಗೆಲ್ಲ ದಮ್ಮಯ್ಯ ಹಾಕುವ ಜನವೇ ಅಲ್ಲ. ಆ ಮಾತಿಲ್ಲ ಯಾಕೆ ಬಂತು? ಆ ಜಯಮಾನದವನೇ ಅಲ್ಲ, ಆದ್ರೂ ನಿನಗೊಂದು ದಮ್ಮಯ್ಯ ಹಾಕ್ತೇನೆ. ಹಾಗಂದ್ರೆ ಮದನ ಹರನ ಪೂಜೆಗೋಸ್ಕರ ನೀನು ಈಗ ಪ್ರವೃತ್ತಳಾದವಳು. ಒಂದು ಗಳಿಗೆ ಅವಕಾಶವನ್ನು ಮಾಡಿಕೊ. ಯಾಕೆ? ಮದನನ ಪೂಜೆಯ ಕಡೆಗೆ ಲಕ್ಷ್ಯ ಹರಿಸು. ಗುರುಗಳೇ, ಎಂತಹ ಮಾತು! ನೀವು ಜನಸಾಮಾನ್ಯರಲ್ವಲ್ಲ, ಅಲ್ಲ, ಮೂರು ಲೋಕಾಧ್ಯಕ್ಷನಾದಂತಹ ದೇವೇಂದ್ರನ ಅಥವಾ ಈ ಸುರರ ಗುರುಪೀಠ ಏರಿದವರು. ನೀವೇ ಎಂತ ಮಾತನ್ನಾಡುವುದೇ? ಕೇಳಿದವರು ಏನು ಹೇಳಲಿಕ್ಕಿಲ್ಲ. ಅದರಲ್ಲಿಯೂ ಭೋಗಭೂಮಿ ಹೌದು. ನಾನು ಎಲ್ಲರ ಆ ಕೈತಕಿಗೆ, ಅವರ ಆ ಮೈಸುಖಕ್ಕೆ ಬಳಕೆ ವಸ್ತು ಇರಬಹುದು, ಆದ್ರೂ ನನಗೊಂದು ನಿಯತುಂಟಲ್ಲ. ದೇವೇಂದ್ರನ ಆಣತಿ ಬೇಕು, ಅದರ ಹೊರತು ನಾನು ಯಾರ ಮಗ್ಗಲಿನಲ್ಲಿಯೂ ಮಲಗು ಹಾಗಿಲ್ವಲ್ಲ.
ಓಹೋ ದೇವೇಂದ್ರ ನಾಣತಿಯೇ ಬಿಡ ಇದು ದುರ್ಬಲವಾಣತೆ ಎಂಬುದು ಎನ್ನಾಜ್ಞೆ ಇದುವೇ. ವಿಜೃಂಭಿಸುವುದು ನೀ ತಿಳಿಯಲು ಹೋದರೆ ಬೇಡ. ಯಾವ ದೇವೇಂದ್ರ ನಾಮ? ನಮ್ಮ ಒಡೆಯ. ನನ್ನ ಇದರಿನಲ್ಲಿ ಯಾವ ದೇವೇಂದ್ರನ ಆಜ್ಞೆ ವಿಜೃಂಭಿಸ್ತದೆ ನೋಡ್ತೇನೆ. ನಮ್ಮ ಸಂತೆಯಲ್ಲಿ 3 ಕಾಸಿನ ಬೆಲೆಗೂ ಬಾರದೇ ಇರುವ ದೇವೇಂದ್ರ ನಿಮಗೆ ಕುಂಬಳಕಾಯಿಯಾಗಿ ಬಿಟ್ಟಾನೆ. ಬಿಡ ದೇವೇಂದ್ರ. ಗುರುಗಳೇ ನನ್ನ ಮೈ ಮುಟ್ಟದಿರಿ, ಬಲಾತ್ಕಾರ ಮಾಡಬೇಡಿ, ನನ್ನ ಶೀಲ ಹಾಳು ಮಾಡಬೇಡಿ. ಗುರುಗಳೇ ಅಯ್ಯೋ ಭ್ರಷ್ಟ! ನಿನ್ನನ್ನ ಗುರು ಅಂತ ಪೂಜಿಸಿದೆ, ಗೌರವಿಸಿದೆ, ಭಕ್ತಿಯಿಂದ ಕಾಲಿಗೆರಗಿದೆ. ಹುಡುಕನಾದಂತಹ ನೀನು ಕುಡಿತದ ಮತ್ತೇರಿ ಅವಳ ಮೇಲೆ ಕೈ ಮಾಡುವಷ್ಟಕ್ಕೂ ಮುಂದಾದೆಯ ಪಾಪಿ ನಿನ್ನನ್ನ ಇಡಲಾರೆ. ಗುರುವೆಂದು ಗೌರವಿಸಿ ಗುರುಪೀಠವನ್ನಿದ್ದು ಅನ್ಯಾಯ ಮಾಡಿದೆಯಾ? ನಿನ್ನನ್ನ ಮುರಿದು ಮುಕ್ತೇನೆ. ಹಾ 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 ಈಗ ನಮ್ಮ ತನವನ್ನು ತೋರಿಸುವಂತಹ ಕಾಲ ಬಂತು. ದೇವೇಂದ್ರ ಭಯ ಪಡಬೇಡ. ಎಲ್ಲ ಬ್ರಹ್ಮ ಹತ್ಯವೇ, ಭೂಮಿಗೆ ಹೋಗು ನೀನು. ಆಯ್ತಾಯ್ತು, ನೀವು ದೂರ ನಿಲ್ಲಿ. ದೇವೇಂದ್ರ, ಈ ಬ್ರಹ್ಮ ಹತ್ಯೆಗೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇನೆ. ಭೂಮಿಗೆ ಹೀಗೆ ಬಿಟ್ರೆ ಭೂಮಿಯನ್ನೆಲ್ಲ ನಾಶ ಮಾಡಿತ್ತು. ಆದ್ದರಿಂದ ಇದನ್ನು ವಿಭಾಗ ಮಾಡಿ ನೀರಿಗೆ, ವೃಕ್ಷಕ್ಕೆ, ಸ್ತ್ರೀಯರಿಗೆ, ಇನ್ನಿತರರಲ್ಲಿ ಹಂಚಿಕೊಟ್ಟಿದ್ದೇನೆ. ಅಂತೂ ನನ್ನ ಮಹತ್ವ ಏನು ಎಂಬುದನ್ನು ಈಗ ತಿಳಿದುಕೊಂಡಿಯಲ್ಲ. ಇನ್ನು ಮೇಲೆ ಖಂಡಿತ ಸಿಟ್ಟಿಲ್ಲ. ಈಗ ನನ್ನ ಸ್ಥಾನ ನಾನು ಅಲಂಕರಿಸ್ತೇನೆ. ನಿಮ್ಮ ಪೀಠಕ್ಕೆ ಕನದೊಳು ಪರಶುಪಾಶಾಂಕುಶಧರನಿಗೆ ಹರುಷದಿ ಭಕ್ತರ ಪೊರೆವಗೆ ಮುರಗಭೂಷಣನ ಸುಕುಮಾರ ಗಜವದನನ ಕರಣ ಕಮಲಕ್ಕೆ ಆರತಿಯತ್ತೀರೆ. ಮಹಿಷಾಸುರ ಮರ್ಥಿನಿಗೆ ಕಿಂಕಿಣಿ ಹಾರಿಕೆಯುರ ಧಾರಿಣಿ ಸುರರನ್ನಾಳಿಗೆ ಮಂಗಲೋ, ಜಯ ಮಂಗಲೋ, ಶುಭ ಮಂಗಲೋ.